ಕ್ರಾಂತಿಕಾರಿಗಳು. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ತಮ್ಮದೇ ಆದಂತ ವಿಶಿಷ್ಟ ಹೋರಾಟದ ವಿಧಾನದ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾದವು. ಬ್ರಿಟಿಷ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದರು. ಬ್ರಿಟಿಷ್ ಸರ್ಕಾರದ ವಿರುದ್ಧ ತಮ್ಮದೇ ಆದಂತ ರಿವಾಲ್ವರ್ಗಳನ್ನು ಬಳಸಿಕೊಂಡು, ಬಾಂಬ್ಗಳನ್ನು ಬಳಸಿಕೊಂಡು, ಪಿಸ್ತೂಲ್ಗಳನ್ನು ಬಳಸಿಕೊಂಡು ಹೋರಾಟ ಮಾಡಿದಂತ ಒಂದು ಟೀಮನ್ನ ಕ್ರಾಂತಿಕಾರಿಗಳ ಗುಂಪು ಅಂತ ಕರೀತೀವಿ. ಆ ಕ್ರಾಂತಿಕಾರಿಗಳು ಸಂಘಟನೆಗಳನ್ನು ಕಟ್ಟುವುದರ ಮೂಲಕ, ಪತ್ರಿಕೆಗಳನ್ನು ಬರೆಯುವುದರ ಮೂಲಕ, ಪಿತೂರಿಗಳನ್ನು ನಡೆಸುವುದರ ಮೂಲಕ ಹೋರಾಟವನ್ನು ಮಾಡಿದರು. ಹಾಗಾದ್ರೆ ಕ್ರಾಂತಿಕಾರಿಗಳು ನಡೆಸಿದ ಪ್ರಮುಖ ಪಿತೂರಿಗಳಲ್ಲಿ ಒಂದು ಯಾವುದಂದ್ರೆ ಆಲಿಪುರ್ ಬಾಂಬ್ ಪ್ರಕರಣ ಅಂತ. ಆಲಿಪುರ್ ಬಾಂಬ್ ಪ್ರಕರಣ. ಏನ್ ಸರ್ ಇದು ಆಲಿಪುರ್ ಬಾಂಬ್ ಪ್ರಕರಣ ಅಂದ? ಇದು ಯಾವ ವರ್ಷ ನಡೀತು ಆಲಿಪುರ್ ಬಾಂಬ್ ಪ್ರಕರಣ? 1929, 1932, 1807, 1908. ಆಲಿಪುರ್ ಬಾಂಬ್ ಪ್ರಕರಣ ನಡೆದಂತ ವರ್ಷ ಯಾವುದು? ಯಾವ ವರ್ಷ ಆಲಿಪುರ್ ಬಾಂಬ್ ಪ್ರಕರಣ ನಡೀತು? 42% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 1908 ನೋಡಿ. ಈ ಆಲಿಪುರ್ ಬಾಂಬ್ ಪ್ರಕರಣ ನಡೆದಂತ ವರ್ಷ ಅಂದ್ರೆ 1908. 1908ರಲ್ಲಿ ಆಲಿಪುರ್ ಬಾಂಬ್ ಪ್ರಕರಣ ನಡೀತದೆ. ಈ ಆಲಿಪುರ್ ಬಾಂಬ್ ಪ್ರಕರಣಕ್ಕಿರುವಂತ ಇನ್ನೊಂದು ಹೆಸರೇ ಮುಜಾಫರ್ ದಂಗೆ ಅಂತ ಕರೀತಾರೆ. ಮುಜಾಫರ್ ದಂಗೆ. ಮುಜಾಫರ್. ಈ ಮುಜಾಫರ್ ಅನ್ನುವಂಥದ್ದು ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಪಶ್ಚಿಮ ಬಂಗಾಳದಲ್ಲಿ ಮುಜಾಫರ್ ಅನ್ನುವಂಥ ಒಂದು ಸ್ಥಳ ಇದು. ಈ ಮುಜಾಫರದ ನ್ಯಾಯಾಧೀಶ ಸ್ಥಳೀಯ ಜಿಲ್ಲಾ ನ್ಯಾಯಾಧೀಶನಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಮುಜಾಫರದ ಜಿಲ್ಲಾ ನ್ಯಾಯಾಧೀಶನಾಗಿರುವಂತ ಕಿಂಗ್ಸ್ಫರ್ಡ್ ಅನ್ನುವಂತ ಒಬ್ಬ ನ್ಯಾಯಾಧೀಶ. ಕಿಂಗ್ಸ್ಫರ್ಡ್. ಈ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶ ಏನ್ ಮಾಡ್ತಿದ್ದ ಅಂದ್ರ, ಯಾರಾದ್ರೂ ಒಂದೇ ಮಾತರಂ ಅನ್ನುವಂತ ಗೀತೆಯನ್ನು ಹಾಡಿದ್ರೆ ಅವರಿಗೆ 18 ಏಟ್ಲೆ ಚಡಿ ಏಟ್ಲೆ ಹೊಡಿತಿದ್ನಂತ. ಪಶ್ಚಿಮ ಬಂಗಾಳದಲ್ಲಿ ಯಾರಾದ್ರೂ ಒಂದೇ ಮಾತರಂ ಅನ್ನುವಂತ ಗೀತೆಯನ್ನು ಹಾಡಿದರೆ ಆ ಒಂದೇ ಮಾತರಂ ಅನ್ನುವಂತ ಗೀತೆ ಹಾಡಿದಂತ ವ್ಯಕ್ತಿಗಳನ್ನ ಕರೆಸಿ, ಕ್ರಾಂತಿಕಾರಿಗಳನ್ನ ಕರೆಸಿ ಅವ್ರಿಗೆ 18 ಏಟು ಚಡಿಲೆ ಹೊಡಿತಿದ್ದ. ಇದನ್ನ ಪಶ್ಚಿಮ ಬಂಗಾಳದ ಜನತೆ ವಿರೋಧ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಜನತೆ ಅಥವಾ ಉತ್ತರ ಭಾರತದ ಬಹುತೇಕ ಕ್ರಾಂತಿಕಾರಿಗಳು ಈ ಘಟನೆಯನ್ನು ವಿರೋಧ ಮಾಡ್ತಾರೆ. ನಾವು ಒಂದೇ ಮಾತರಂ ಅನ್ನುವಂತ ಗೀತೆ ಹಾಡಿದ್ರೆ ಇವ್ರಿಗೇನು ಕಷ್ಟ, ಇವ್ರ್ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯುಗಾಂತರ ಸಮಿತಿಯ ಸದಸ್ಯರಾಗಿರುವಂತ ಇಬ್ಬರು ಪ್ರಮುಖ ಕ್ರಾಂತಿಕಾರಿಗಳು. ಅವ್ರು ಯಾರಂದ್ರ ಖುದಿರಾಮ್ ಬೋಸ್. ಇನ್ನೊಬ್ರು ಯಾರಂದ್ರ ಪ್ರಫುಲ್ ಚೌಕಿ. ಒಬ್ರು ಖುದಿರಾಮ್ ಬೋಸ್, ಇನ್ನೊಬ್ರು ಯಾರಂದ್ರ ಪ್ರಫುಲ್ ಚೌಕಿ. ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಅನ್ನುವಂತ ಇಬ್ಬರು ಕ್ರಾಂತಿಕಾರಿಗಳು. ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಎಂಬ ಇಬ್ಬರು ಕ್ರಾಂತಿಕಾರಿಗಳು ಏನು ಮಾಡಿದ್ರಂದ್ರ, ಹೆಂಗಾರ ಮಾಡಿ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶನನ್ನ ಕೊಲೆ ಮಾಡಬೇಕು, ಅವನನ್ನ ಭಾರತ ದೇಶದಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ಭೂಮಿಯಿಂದನೇ ಕಳಿಸ್ಬೇಕು ಅಂತೇಳಿ ಸ್ಕೆಚ್ ಹಾಕಿ, ನೋಡ್ರಿ ಅವ ಯಾವ್ದಾರ ಬರ್ತಾನ ಅಂತ ವಿಚಾರ ಮಾಡಿದ್ರು. ಏನ್ ಟಾಂಗಾದಾಗ ಬರ್ತಾನೋ, ಏನ್ ಸೈಕಲ್ ಮೋಟರ್ ಮೇಲೆ ಬರ್ತಾನೋ, ಸೈಕಲ್ದಾಗ ಬರ್ತಾನೋ, ಏನ್ ಟ್ರೈನ್ಯಾಗ ಬರ್ತಾನೋ, ಯಾವ್ದಾರ ಬರ್ತಾನೋ ಚೆಕ್ ಮಾಡ್ರಲಿ ಅಂದ್ರು ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ. ಪ್ರಫುಲ್ ಚೌಕಿ ಬಹಳ ಜಾಣ, ಹೋಗಿ ಖುದಿರಾಮ್ ಬೋಸ್ ಹೇಳಿದ, ಅಣ್ಣ ಅವನೇನ ಟ್ರೈನ್ಯಾಗ ಬರ್ತಾನ, ಟ್ರೈನನ್ನ ಇಕ್ಕರಿಸ್ಬಿಡಮ್ಮ ಅಂತ. ಖುದಿರಾಮ್ ಬೋಸ್ ಆಯ್ತು, ದಿನ ಯಾವ ಟ್ರೈನ್ಯಾಗ ಬರ್ತಾನ, ಯಾವ ಬೋಗ್ಯಾಗ ಕುಂದಿರ್ತಾನ ನೋಡು ಅಂತ
ಹೋಗಿ ಆ ಬರುವಂತ ಟ್ರೈನ್ ಏನು ಪ್ರಫುಲ್ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶ ಪ್ರತಿದಿನ ಬರುವಂತ ಟ್ರೈನ್ ಮೇಲೆ ಬಾಂಬ್ ಎಸಿತಾರೆ. ದುರ್ದೈವಶ ಅವತ್ತ ಆ ಟ್ರೈನ್ ನಲ್ಲಿ ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶ ಇರಂಗಿಲ್ಲ. ಕಿಂಗ್ಸ್ಫರ್ಡ್ ನ್ಯಾಯಾಧೀಶ ಆ ಕುಂದ್ರುವಂತ ಸ್ಥಳ ಇದೆಯಲ್ಲ, ಕಿಂಗ್ಸ್ಫರ್ಡ್ ನ್ಯಾಯಾಧೀಶ ಕುಂದ್ರುವಂತ ಸ್ಥಳದಲ್ಲಿ ಇಬ್ರು ಹೆಣ್ಮಕ್ಳಿದ್ರು. ನೋಡಿ ಎಂತ ಟೈಮ್ ಸುಮಾರಿದೆ. ಅಲ್ಲಿ ಕುಂದಿರುವಂತ ಸ್ಥಳದಲ್ಲಿ ಇಬ್ರು ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಯಾರಂದ್ರ ಕೆನೆಡಿ ಅನ್ನುವಂತ ಹೆಣ್ಣು ಮಗಳು ಮತ್ತೆ ಪ್ರಿನ್ಲಿ ಕೆನೆಡಿ ಅನ್ನುವಂತ ಹೆಣ್ಣು ಮಗಳು. ಕೆನೆಡಿ ಮತ್ತು ಪ್ರಿನ್ಲಿ ಕೆನೆಡಿ ಅಂತ ಇಬ್ರು ಹೆಣ್ಣು ಮಕ್ಕಳು ಸತ್ತು ಹೋಗ್ತಾರೆ. ಇದನ್ನ ಬ್ರಿಟಿಷ್ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತು. ಏನು ಗಂಭೀರವಾಗಿ ಪರಿಗಣಿಸ್ತು ಅಂತಂದ್ರೆ, ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶನ ಕೊಲ್ಲುವ ಪಿತೂರಿಯಲ್ಲಿ ಕೊಲ್ಲಕ್ಕಾಗಲಿಲ್ಲ, ಕೆನೆಡಿ ಮತ್ತು ಪ್ರಿನ್ಲಿ ಕೆನೆಡಿ ಅನ್ನುವಂತ ಇಬ್ರು ಹೆಣ್ಣು ಮಕ್ಕಳನ್ನು ಕೊಂದಿದ್ದಾರೆ, ಅಂದ್ರೆ ಇವರನ್ನು ಬಿಡಬಾರದು ಅಂತೇಳಿ ಆ ಪೊಲೀಸ್ ಅಧಿಕಾರಿಗಳು ತಮ್ಮ ಬೇಲಿಯನ್ನು ಬೀಸ್ತಾರೆ, ಜಾಲವನ್ನು ಬೀಸ್ತಾರೆ. ಆ ಸಮಯದಲ್ಲಿ ಟ್ರೈನ್ ರೈಲ್ವೆ ಸ್ಟೇಷನ್ ಕುಂತಿರ್ತಾರೆ. ಇವರಿಬ್ರು ಪೇಪರ್ ಓದ್ತಿರ್ತಾರೆ. ಓದುವಂತ ಸಮಯದಲ್ಲಿ ಪ್ರಫುಲ್ ಚೌಕಿ ಜೋರಾಗಿ ಚೀರಿ ಬಿಡ್ತಾನೆ. ಕಿಂಗ್ಸ್ಫರ್ಡ್ ಅನ್ನುವಂತ ನ್ಯಾಯಾಧೀಶ ಸಾಯಲಿಲ್ಲವೇ ಅಂತ ಪೊಲೀಸರು ಬಂದು ಅಬಕ್ ಅಂತ ತಿಳಿದ್ಬಿಟ್ರಿ ಪ್ರಫುಲ್ ಚೌಕಿಯನ್ನ ಅಬಕ್ ಅಂತ ಹೇಳಿದಾಗ ಪ್ರಫುಲ್ ಚೌಕಿ ಅವರ ಸೊಂಟದಲ್ಲಿರುವಂತ ಪಿಸ್ತೂಲ್ ತೆಗೆದುಕೊಂಡು, ನಿಮ್ಮ ಕೊಳಕ ಕೈಗಳಿಂದ ನನ್ನನ್ನು ಮುಟ್ಟಬೇಡಿ, ನಿಮ್ಮ ಅಪವಿತ್ರವಾದ ಹಸ್ತಗಳು ನನ್ನ ಸ್ಪರ್ಶ ಆಗಬಾರದು ಅಂತೇಳಿ ಬ್ರಿಟಿಷರ ಸೊಂಟದಲ್ಲಿರುವಂತ ಆ ಪಿಸ್ತೂಲ್ ಅನ್ನ ರಿವಲ್ವಾರವನ್ನು ತೆಗೆದುಕೊಂಡು ತನಗೆ ತಾನೇ ಗುಂಡನ್ನು ಹಾರಿಸಿಕೊಳ್ಳುವುದರ ಮೂಲಕ ವೀರ ಮರಣ ಅಪ್ಪಿದಂತ ಸ್ವತಂತ್ರ ಹೋರಾಟಗಾರ ಪ್ರಫುಲ್ ಚೌಕಿ ಅಂತ. ಕ್ರಾಂತಿಕಾರಿಗಳು ಹೆಂಗಿದ್ರು ಅನ್ನೋದು ವಿಚಾರ ಮಾಡಿ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ಹತ್ಯೆ ಮಾಡ್ಲಕ್ಕೂ ರೆಡಿ ಇದ್ರು. ಬ್ರಿಟಿಷರ ಆ ಕೊಳಕ ಹಸ್ತಗಳಿಂದ, ಬ್ರಿಟಿಷರು ಆ ದೇಶದ್ರೋಹದ ಹಸ್ತಗಳಿಂದ ಅವರನ್ನು ಸ್ಪರ್ಶ ಮಾಡ್ಲಕ್ಕೂ ಅವರು ನೋಡ್ತಾ ಇರಲಿಲ್ಲ. ಅಂತ ಒಬ್ಬ ಕ್ರಾಂತಿಕಾರಿ ಯಾರಂದ್ರೆ ಪ್ರಫುಲ್ ಚೌಕಿ. ಖುದೀರಾಮ್ ಬೋಸರನ್ನು ಬಂಧಿಸಿ ಎಲ್ಲಿ ಅಂತಂದ್ರೆ ಕಾಲಾಪಾನಿ ಜೈಲಿನಲ್ಲಿ ಬಂಧಿಸಲಾಗ್ತದೆ. ಇದೇ ಸಮಯದಲ್ಲಿ ಯುಗಾಂತರ ಸಮಿತಿಯ ಸ್ಥಾಪಕರಾಗಿರುವಂತಹ ಅರವಿಂದ್ ಘೋಷ್ ಮತ್ತು ಬರೀಂದ್ರ ಕುಮಾರ್ ಘೋಷ್, ಆ ಯುಗಾಂತರ ಪಕ್ಷದ ಸ್ಥಾಪಕರಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಯುಗಾಂತರ ಪಕ್ಷ ಸ್ಥಾಪನೆ ಆಗಿತ್ತು 1907. ಆ 1907 ಪಶ್ಚಿಮ ಬಂಗಾಳದಲ್ಲಿ ಯುಗಾಂತರ ಎಂಬ ಪಕ್ಷವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಅರವಿಂದ್ ಘೋಷ್ ಮತ್ತು ಬರೀಂದ್ರ ಕುಮಾರ್ ಘೋಷ್. ನೋಡಿ, ಆ ಅರವಿಂದ್ ಘೋಷ್ ಮತ್ತು ಬರೀಂದ್ರ ಕುಮಾರ್ ಘೋಷ್ ಅನ್ನುವಂತ ಇಬ್ರು ಕ್ರಾಂತಿಕಾರಿಗಳು ಈ ಯುಗಾಂತರ ಸಮಿತಿ ಸ್ಥಾಪನೆ ಮಾಡಿರ್ತಾರೆ. ಯುಗಾಂತರ ಅನ್ನುವಂತ ಒಂದು ಪಕ್ಷವನ್ನು ಕೂಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಾರೆ. ಯುಗಾಂತರ ಪತ್ರಿಕೆ ಪ್ರಧಾನ ಸಂಪಾದಕರು ಯಾರಂದ್ರೆ ಬರೀಂದ್ರ ಕುಮಾರ್ ಘೋಷ್. ಬರೀಂದ್ರ ಕುಮಾರ್ ಘೋಷ್ ಅನ್ನುವಂತ ವ್ಯಕ್ತಿ ಯುಗಾಂತರ ಅನ್ನುವಂತ ಪತ್ರಿಕೆಯನ್ನು ಬರೆದಿರ್ತಾರೆ. ಅರವಿಂದ್ ಘೋಷ್ ಮತ್ತು ಬರೀಂದ್ರ ಕುಮಾರ್ ಘೋಷ್ ಇಬ್ಬರನ್ನ ಬ್ರಿಟಿಷರು ಬಂಧಿಸ್ತಾರೆ. ಬರೀಂದ್ರ ಕುಮಾರ್ ಘೋಷನನ್ನ ಕಾಲಾಪಾನಿ ಜೈಲಿಗೆ ಹಾಕ್ತಾರೆ. ಇವನನ್ನು ಕೂಡ ಕಾಲಾಪಾನಿ ಜೈಲಿಗೆ. ಅವಾಗ ಅರವಿಂದ್ ಘೋಷರ ಪರವಾಗಿ ವಾದ ಮಾಡಿದಂತ ಒಬ್ಬ ರಾಷ್ಟ್ರದ ಮಹಾನ್ ವ್ಯಕ್ತಿ ಯಾರಂದ್ರೆ ಸಿ ಆರ್ ದಾಸರು ಕಪ್ಪು ಕೋಟನ್ನ ಧರಿಸಿಕೊಂಡು ಆ ಪಶ್ಚಿಮ ಬಂಗಾಳದ ಕಲ್ಕತ್ತಾದ ನ್ಯಾಯಾಲಯದಲ್ಲಿ ವಾದ ಮಾಡಿದಂತ ಈ ದೇಶ ಬಂದು ಸಿ ಆರ್ ದಾಸರು ಅರವಿಂದ್ ಘೋಷರ ಪರವಾಗಿ ವಾದ ಮಾಡ್ತಾರೆ. ಅವ್ರ ವಾದಕ್ಕೆ ಮಣಿದಿರುವಂತ ಬ್ರಿಟಿಷ್ ಸರ್ಕಾರ ಅರವಿಂದ್ ಘೋಷರನ್ನು ಬಿಡುಗಡೆ ಮಾಡ್ತಾರೆ. ಮುಂದೆ ಏನಾಯ್ತಂತ ನಿಮ್ಗೆಲ್ಲ ಗೊತ್ತದೆ. ಅಂತಂದ್ರೆ ಪಾಂಡಿಚೇರಿಗೆ ಹೋಗ್ತಾರೆ. ಪಾಂಡಿಚೇರಿಯಲ್ಲಿ ಅರವಿಂದೋ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಆರಂಭದಲ್ಲಿ ಕ್ರಾಂತಿಕಾರಿಗಳಾಗಿ ನಂತರ ದಿನಮಾನಗಳಲ್ಲಿ ಸನ್ಯಾಸ ವೃತ್ತವನ್ನ ಅಧ್ಯಾತ್ಮ ಜೀವನವನ್ನು ಅಲಂಕಾರ ಮಾಡಿ ಅವರು ಈ ಅರವಿಂದೋ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದು ನಿಮ್ಗೆಲ್ಲ ಗೊತ್ತದೆ. ಆದ್ರೆ ಒಂದು ವಿಶೇಷ ಏನು ಗೊತ್ತಾ, ಯಾವಾಗ ಖುದೀರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿ ಅವರನ್ನ ಒಂದು ಕಡೆ ಅವರು ಬಂಧನ ಆಯ್ತು, ಇನ್ನೊಂದು ಕಡೆ ಪ್ರಫುಲ್ ಚೌಕಿ ಅವರು ತಮಗೆ ತಾವೇ ಗುಂಡನ್ನು ಹಾರಿಸಿಕೊಂಡು ವೀರ ಮರಣ ಅಪ್ಪಿದ್ರು, ಇವರ ಪರವಾಗಿ ವಾದ ಮಾಡಿದಂತ ಒಂದು ಹೆಮ್ಮೆಯ ಪತ್ರಿಕೆ ಎಂದರೆ ಕೇಸರಿ ಪತ್ರಿಕೆ. ಈ ಕೇಸರಿ ಪತ್ರಿಕೆಯ ಸಂಪಾದಕರಾಗಿರುವಂತ ಬಾಲಗಂಗಾಧರ ತಿಲಕ್ ಲೋಕಮಾನ್ಯ ಎಂದು ಖ್ಯಾತಿಯಾಗಿರುವಂತ ಬಾಲಗಂಗಾಧರ ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಖುದೀರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿಯ ಪರವಾಗಿ ಸಮರ್ಥನೆ ಮಾಡ್ತಾರೆ. ಅವರು ದೇಶದ್ರೋಹಿಗಳಲ್ಲ, ದೇಶದ ಅದ್ಭುತವಾದಂತ ಕ್ರಾಂತಿಕಾರಿಗಳು, ನಿಜವಾದ ರಾಷ್ಟ್ರಭಕ್ತರು,
ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಕೆಚ್ಚೆದೆಯ ನಾಯಕರು ಅಂತೇಳಿ ಕೇಸರಿ ಅನ್ನುವಂತ ಪತ್ರಿಕೆಯಲ್ಲಿ ಬಾಲಗಂಗಾಧರ ತಿಲಕರು ಬರೀತಾರೆ. ಯಾವಾಗ ಬಾಲಗಂಗಾಧರ ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿಯ ಪರವಾಗಿ ಬರೆದರೋ ಬ್ರಿಟಿಷ್ ಸರ್ಕಾರ ಇವರ ಮೇಲೆ 6 ವರ್ಷಗಳ ಕಾಲ ಗಡಿಪಾರನ ಮಾಡ್ತಾರೆ. ಬರ್ಮಾ ದೇಶದ ಮಾಂಡೇಲಿ ಜೈಲಿನಲ್ಲಿ 6 ವರ್ಷಗಳ ಕಾಲ 1908ರಿಂದ 1914ರವರೆಗೆ ಬಾಲಗಂಗಾಧರ ತಿಲಕರು ಆ ಬರ್ಮಾ ದೇಶದ ಮಾಂಡೇಲಿ ಜೈಲಿನಲ್ಲಿ ಸೆರೆಮನೆಯನ್ನು ಅನುಭವಿಸಿದ್ರು. ನಿಮ್ಗೆಲ್ಲ ಗೊತ್ತದ. ಭಾರತದ ಇತಿಹಾಸದಲ್ಲಿ ಮರೆಯಲಾರದಂತ ಒಂದು ಘಟನೆ. ಬಾಲಗಂಗಾಧರ ತಿಲಕರು ಅದೇ ಒಂದು ಆ ಬರ್ಮಾ ದೇಶದ ಮಾಂಡೇಲಿ ಜೈಲಿನಲ್ಲಿ ಅವರು ಗೀತ ರಹಸ್ಯ ಅನ್ನುವಂತ ಒಂದು ಕೃತಿಯನ್ನು ಬರೆದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ? ಯುಗಾಂತರ ಆ ಪಕ್ಷದ ಒಂದು ಚಟುವಟಿಕೆಯನ್ನ ಈ ಕೇಳಿಸ್ತಾ ಇದೆ ನೋಡಿ ಧ್ವನಿ. ಅಲಿಪುರ್ ಬಾಂಬ್ ಪ್ರಕರಣದ ನಂತರ ಇನ್ನೊಂದು ಪ್ರಮುಖವಾಗಿರುವಂತಹ ಪ್ರಕರಣ ಅಂತಂದ್ರೆ ಅದು ನಾಸಿಕ್ ಪ್ರಕರಣ ಅಂತ ಬರಿತೀವಿ. ಅಲಿಪುರ್ ಬಾಂಬ್ ಪ್ರಕರಣ ನಂತರ ನಾಸಿಕ್ ಪ್ರಕರಣ. ನಾಸಿಕ್ ಪಿತೂರಿ ನಡೆದ ವರ್ಷ ಯಾವಾಗಂದ್ರೆ 1909. 1909ರಲ್ಲಿ ನಾಸಿಕ್ ಪಿತೂರಿ ನಡೀತದೆ. ಹಾಗಾದ್ರೆ ನಾಸಿಕ್ ಪಿತೂರಿಯಲ್ಲಿ ಪಾಲ್ಗೊಂಡವರು ಯಾರು? ಯಾವ ಸಂಘಟನೆ ಪಾಲ್ಗೊಳ್ತು? ಎ ಬಿ ಸಿ ಡಿ. ಗದ್ದರ್ ಪಕ್ಷ, ಇಂಡಿಯನ್ ಹೌಸ್, ಯುಗಾಂತರ ಪಕ್ಷ, ಗದ್ದರ್ ಪಕ್ಷ, ಇಂಡಿಯನ್ ಹೌಸ್, ಯುಗಾಂತರ ಪಕ್ಷ ಅಥವಾ ಯುಗಾಂತರ ಅನ್ನುವಂಥ ಸಮಿತಿ, ಅಭಿನವ ಭಾರತ, ಯಾವ ಪಕ್ಷದ ಕ್ರಾಂತಿಕಾರಿಗಳು ನಾಸಿಕ್ ಪಿತೂರಿಯಲ್ಲಿ ಪಾಲ್ಗೊಂಡ್ರು? ನಾಸಿಕ್ ಪಿತೂರಿಯಲ್ಲಿ ಪಾಲ್ಗೊಂಡಂತ ಕ್ರಾಂತಿಕಾರಿಗಳು ಯಾರು? ನಾಸಿಕ್ ಪಿತೂರಿಯಲ್ಲಿ ಪಾಲ್ಗೊಂಡಂತ ಕ್ರಾಂತಿಕಾರಿಗಳು ಯಾರು? ಪ್ರಿಯಾ ಅವರು, ಅನಿಲ್ ಕುಮಾರ್ ಅವರು, ಸಚಿನ್ ಅವರು, ಅಕ್ಷಯ್ ಅವರು, ಕವಿತಾ ಪಾಟೀಲ್ ಅವರು, ರಮೇಶ್ ಅವರು, ತಿರುಮಲ್ ಅವರು, ಸೌಂದರ್ಯ ಹಿರೇಮಠ ಅವರು, ಸಂತೋಷ್ ಅವರು, ಯತೀಶ್ ಅವರು. ಸರಿಯಾದಂತ ಉತ್ತರ ಅಭಿನವ ಭಾರತ. ರೈಟ್ ಆನ್ಸರ್ ನೋಡಿ, ಅಭಿನವ ಭಾರತ. ನಾಸಿಕ್ ಪಿತೂರಿ 1909ರಲ್ಲಿ. ಏನ್ ಸರ್ ಇದು ನಾಸಿಕ್ ಪಿತೂರಿ? ಹೌದು, ಸಾವರ್ಕರ್ ಸಹೋದರರು ಕ್ರಾಂತಿಕಾರಿ ಗುಪ್ತಚರ ಸಂಘಟನೆಗಳು, ಅದರಲ್ಲಿ ವಿಶೇಷವಾಗಿ ಅಭಿನವ ಭಾರತ್ ಅನ್ನುವಂಥ ಸಂಘಟನೆ, ಅಭಿನವ ಭಾರತ ಅನ್ನುವಂಥ ಸಂಘಟನೆ, ಮತ್ತೆ ಮಿತ್ರ ಮೇಳ ಅನ್ನುವಂಥ ಒಂದು ಸಂಘಟನೆ. ಒಂದು ಅಭಿನವ ಭಾರತ ಅನ್ನುವಂಥ ಸಂಘಟನೆ, ಇನ್ನೊಂದು ಯಾವ್ದಂದ್ರೆ ಮಿತ್ರ ಮೇಳ ಅನ್ನುವಂಥ ಸಂಘಟನೆ. ಅಭಿನವ ಭಾರತ ಮತ್ತು ಮಿತ್ರ ಮೇಳ ಅನ್ನುವಂಥ ಎರಡು ಪ್ರಮುಖವಾಗಿರುವಂತಹ ಸಂಘಟನೆಗಳಿವೆ ಅಲ್ಲ. ಅಭಿನವ ಭಾರತ, ಇನ್ನೊಂದು ಮಿತ್ರ ಮೇಳ ಅನ್ನುವಂಥ ಸಂಘಟನೆಗಳು. ಈ ಅಭಿನವ ಭಾರತ ಮತ್ತು ಮಿತ್ರ ಮೇಳ ಅನ್ನುವಂಥ ಎರಡು ಸಂಘಟನೆಗಳನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ವಿ ಡಿ ಸಾವರ್ಕರ್, ಗಣೇಶ್ ಸಾವರ್ಕರ್. ಆ ಅಭಿನವ ಭಾರತ ಸಂಘಟನೆಯ ಚಟುವಟಿಕೆಗಳು ನಾಸಿಕ್ದಲ್ಲಿ ಹೈಯೆಸ್ಟ್ ಹರಡುತ್ತವೆ. ಈ ಅಭಿನವ ಭಾರತ ಮತ್ತು ಮಿತ್ರ ಮೇಳ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ವಿ ಡಿ ಸಾವರ್ಕರ್, ಗಣೇಶ್ ಸಾವರ್ಕರ್ ಅನ್ನ ಎಷ್ಟೋ ಬಾರಿ ಅಲ್ಲಿಯ ಜಿಲ್ಲಾಧಿಕಾರಿ, ನಾಸಿಕದ ಜಿಲ್ಲಾಧಿಕಾರಿಯಾಗಿರುವಂತಹ AMT ಜಾಕ್ಸನ್ ಅನ್ನುವಂಥ ವ್ಯಕ್ತಿ, AMT ಜಾಕ್ಸನ್, ಇದು ಕ್ವಶನ್ ಆಗಿದೆ ನೋಡಿ. ಜಾಕ್ಸನ್, AMT ಜಾಕ್ಸನ್ ನಾಸಿಕ್ ಪಿತೂರಿಯಲ್ಲಿ ಪಾಲ್ಗೊಂಡಂತ ಸಂಘ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಈ AMT ಜಾಕ್ಸನ್ ಅನ್ನುವಂಥ ಜಿಲ್ಲಾಧಿಕಾರಿ ಏನು ಮಾಡ್ತಿರ್ತಾನಂದ್ರೆ ಪದೇ ಪದೇ ಈ ವಿ ಡಿ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ಗೆ ಅವಮಾನ ಮಾಡೋದು, ಈ ಸಂಘಟನೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅವಾಗ ಈ ಅಭಿನವ ಭಾರತ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನಾಗಿರುವಂತ ಯಾರು? ಅನಂತ ಲಕ್ಷ್ಮಣ ಕರ್ಕರೆ ಅನ್ನುವಂಥ ವ್ಯಕ್ತಿ. ಅನಂತ ಲಕ್ಷ್ಮಣ ಕರ್ಕರೆ, ಅನಂತ ಲಕ್ಷ್ಮಣ
ಕರ್ಕರೆ. ಈ ಅನಂತ ಲಕ್ಷ್ಮಣ ಕರ್ಕರೆ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಅನಂತ ಲಕ್ಷ್ಮಣ ಕರ್ಕರೆ ಏನ್ ಮಾಡ್ತಾನಂದ್ರೆ, ಹೆಂಗಾರ ಮಾಡಿ AMT ಜಾಕ್ಸನ್ ಅನ್ನು ಮುಗಿಸ್ಬೇಕು ಅಂತೇಳಿ ಇವನ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊತಾನೆ. ಇವಂಗ್ AMT ಜಾಕ್ಸನ್ ಇವ್ ಅನಂತ ಲಕ್ಷ್ಮಣ ಕರ್ಕರೆ ಅನ್ನುವಂತ ವ್ಯಕ್ತಿ ಅಭಿನವ ಭಾರತ ಸಂಘಟನೆ ಸದಸ್ಯ ಅಂತ ಗೊತ್ತಿರಂಗಿಲ್ಲ. ಇವಂಗ ಒಂದು ಆಮಂತ್ರಣ ಪತ್ರಿಕೆ ಕೊಡ್ತಾನೆ. ಏನ ಆಮಂತ್ರಣ ಪತ್ರಿಕೆ ಅಂದ್ರ, ಇಲ್ಲ ನಮ್ಮ ಊರಾಗ ಒಂದ್ ಜಾತ್ರೆಯಾಗ ನಾವು ನಾಟಕ ಮಾಡಿವಿ, ಆ ನಾಟಕದ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಾ, ನಿನಗ ಸಭೆಯಲ್ಲಿ ಸನ್ಮಾನ ಮಾಡ್ತೀವಿ, ಒಂದು ಶಾಲು ಹೊದಿಸ್ತೀವಿ, ಒಂದು ಹಾರ ಹಾಕ್ತಿವಿ, ಒಂದಿಷ್ಟು ಹಣ್ಣಿನ ಬುಟ್ಟಿಯಲ್ಲಿ ಪೇರುಕಾಯಿ, ಆಮೇಲೆ ದ್ರಾಕ್ಷಿ, ಆ ಗೋಡಂಬಿ, ಶೇಬು ಹಣ್ಣು ಎಲ್ಲ ಇಟ್ಟು ನಿನಗ ಸನ್ಮಾನ ಮಾಡ್ತೀವಿ ಅಂದಾಗ ಅವ್ನ್ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕುಂದರ್ಸ್ತಾರೆ. ವೇದಿಕೆ ಮೇಲೆ ಕುಂದರ್ಸಿ ವೇದಿಕೆಯಲ್ಲಿ ಸನ್ಮಾನ ಮಾಡುವಂತ ನೆಪದಲ್ಲಿ ಈತನ ರುಂಡವನ್ನು ಕತ್ತರಿಸಿದ ವ್ಯಕ್ತಿ ಯಾರಂದ್ರ ಅನಂತ ಲಕ್ಷ್ಮಣ ಕರ್ಕರೆ ಅನ್ನುವಂತ ವ್ಯಕ್ತಿ. 1909 ಮಹಾರಾಷ್ಟ್ರದ ನಾಸಿಕದಲ್ಲಿ ಆ ನಾಸಿಕದ ಜಿಲ್ಲಾಧಿಕಾರಿಯಾಗಿರುವ AMT ಜಾಕ್ಸನ್ ಅನ್ನುವಂತ ವ್ಯಕ್ತಿಯನ್ನ ನಾಟಕ ಪ್ರದರ್ಶನ ಮಾಡುವ ಸಮಯದಲ್ಲಿ ಆ ನಾಟಕ ಕಾರ್ಯಕ್ರಮದಲ್ಲಿ ಹೋಗಿ ಆತನ ರುಂಡವನ್ನು ಕತ್ತರಿಸುವುದರ ಮೂಲಕ ಹೊಡೆದ ಬಿಟ್ರ ಅವನ್ AMT ಜಾಕ್ಸನ್ ಸತ್ತ ಹೋದ. ಅವಾಗ ಬ್ರಿಟಿಷ್ ಸರ್ಕಾರ 27 ಜನರ ಮೇಲೆ FIR ಆಗ್ತದೆ. ಆ FIR ಆದಂತ ಸಮಯದಲ್ಲಿ VD ಸಾವರ್ಕರ್ ಸಹೋದರಾಗಿರುವಂತ ಗಣೇಶ್ ಸಾವರ್ಕರ್ ಅವ್ರನ್ನ ಶಾಶ್ವತವಾಗಿ ಕಾಲಪಾನಿ ಜೈಲಿಗೆ ಆತನನ್ನ ಗಡಿಪಾರು ಮಾಡಲಾಗ್ತದೆ. ಅಷ್ಟೇ ಅಲ್ಲದೆ ಅನಂತ ಲಕ್ಷ್ಮಣ ಕರ್ಕರೆ ಅವರನ್ನು ಬಂಧಿಸಿ ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿದ್ರು. ಇದು ಭಾರತ ದೇಶದಲ್ಲಿ ನಡೆದಂತ ಎರಡನೇ ಪ್ರಮುಖವಾಗಿರುವಂತ ಪಿತೂರಿ. ಯಾರು ಹೇಳ್ತಾರೆ? ಸರ್ 1909 ಸ್ಥಾಪಿಸವಾದ ನಾಸಿಕ್ ಪಿತೂರಿಯನ್ನ ವಿಡಿ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ ಎಂಬ ಅಣ್ಣ ತಮ್ಮ ಸ್ಥಾಪಿಸ್ತಾರೆ. ನಂತರ ಇವರಿಗೆ AMT ಜಾಕ್ಸನ್ ಅಂತ ಜಿಲ್ಲಾಧಿಕಾರಿ ಬಹಳ ಅವಮಾನ ಮಾಡ್ತಿರ್ತಾನ್ರಿ. ಅದನ್ನ ಈ ಸಂಘದ ಒಂದು ಕಾರ್ಯಕರ್ತ ಆಗಿರ್ತಂತ ಅನಂತ ಲಕ್ಷ್ಮಣ ಕರ್ಕರೆ ಎಂಬ ವ್ಯಕ್ತಿ ಒಂದು ಸ್ಟೇಜ್ ಮ್ಯಾಗ ಕರೆಸಿ ಸಹ ಬಿಡ್ತಾನೆ. ಯಾವ ಸ್ಟೇಜ್ ಮ್ಯಾಗ? ಅದು ಅಭಿನವ್ ಮಿತ್ರ ಸಂಘಟನೆ ಸದಸ್ಯ. ಬಸ್ಸನ್ ವಾಯ್ಸ್ ಕೇಳಿಸ್ತಾ ಇದೆ ಎಲ್ಲರಿಗೆ? ಕೇಳತ್ತಲ್ಲಪ್ಪ? ಓದಾಕತ್ತಿಲ್ಲಪ್ಪ? ಏನ್ ಓದಾಕತ್ತಿ ಈಗ? ಕ್ರಾಂತಿಕಾರಿಗಳ ಬಗ್ಗೆ. ಆಯ್ತಿಲ್ಲ. ಏನ್ ಟಾರ್ಗೆಟ್ ಏನೀಗ? ಟಾರ್ಗೆಟ್ PC. ಓದಪ್ಪ ಓದು. ನೋಡಿ ಜಾಣದ ಟಾರ್ಗೆಟ್ PC ನಾವು ಹೊಡೆದ್ರೆ PC ನೇ ಹೊಡಿತಾರ ಅಂತ. ನನ್ನ ಬಳಗ ಒಟ್ಟು ಅದೇ ಅದ. ಯಾರ ಅಸಹ್ಯ ಮಾಡ್ತಾರ? ನಾ ಯಾಕೆ ಅಸಹ್ಯ ಮಾಡ್ಲಿ? ನಮ್ ಹೆಮ್ಮೆಯ ಬಳಗಂದ್ರೆ PC ಅದು. ನೋಡಿ, ನಾಸಿಕ್ ಪಿತೂರಿ 1909 ಅಭಿನವ ಭಾರತ ಮತ್ತು ಮಿತ್ರ ಮೇಳ ಅನ್ನುವಂತ ಸಂಘಟನೆ. ಎಸ್. ನಂತರ ಪಿತೂರಿ ಯಾವಂದ್ರೆ ದೆಹಲಿ ಪಿತೂರಿ. ನೋಡಿ, ದೆಹಲಿ ಪಿತೂರಿ ಆದಂತ ವರ್ಷ ಯಾವಾಗಂದ್ರೆ 1912. 1912 ದೆಹಲಿ ಪಿತೂರಿ ಆಯ್ತು. ಏನ್ ಸರ ದೆಹಲಿ ಪಿತೂರಿ ಅಂದ್ರೆ ಏನು? ದೆಹಲಿ ಪಿತೂರಿಯಲ್ಲಿ ಎರಡು ಪ್ರಮುಖವಾಗಿರುವಂತಹ ಕ್ರಾಂತಿಕಾರಿಗಳು, ಒಬ್ರು ಸಚಿನ್ ಸನ್ಯಾಲ್, ಮತ್ತೊಬ್ರು ರಾಸ್ ಬಿಹಾರಿ ಬೋಸ್. ನೋಡಿ, ಇಬ್ರು ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ 1905 1905 ಅಕ್ಟೋಬರ್ 16ನೇ ತಾರೀಕು 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಅನ್ನುವಂತ ವ್ಯಕ್ತಿ, ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದ್ದ. 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಅನ್ನುವಂತ ವ್ಯಕ್ತಿ ಬಂಗಾಳ ವಿಭಜನೆ ಮಾಡಿದ್ದ. ಆ ಬಂಗಾಳ ವಿಭಜನೆಯ ವಿರುದ್ಧ ದೇಶಾದ್ಯಂತ ಉಗ್ರರೂಪದ ಹೋರಾಟಗಳು ನಡೆದದ್ದು. ಅಂತ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದಂತ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಹಾರ್ಡಿಂಜ್ ಟು ಅನ್ನುವಂತ ವ್ಯಕ್ತಿ ಏನು ಮಾಡಿದ ಅಂದ್ರೆ, ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳದ
ವಿಭಜನೆಯನ್ನು ರದ್ದು ಮಾಡ್ತಾನೆ. ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ವಿಭಜನೆ ರದ್ದು ಮಾಡಿ ಆತ ಇನ್ನೊಂದು ಮಾತು ಹೇಳ್ತಾನೆ, ಏನು ಅಂತಂದ್ರೆ ಇಲ್ಲಿ ಇರುವುದು ನಾನು ತರವಲ್ಲ, ಈ ಪಶ್ಚಿಮ ಬಂಗಾಳದಿಂದ ದೆಹಲಿಗೆ ನಾನು ರಾಜಧಾನಿಯನ್ನು ವರ್ಗಾವಣೆ ಮಾಡಬೇಕು, ಇಲ್ಲಿದ್ರೆ ಯಾವಾಗ ನಮ್ಮ ಮೇಲೆ ಕ್ರಾಂತಿಕಾರಿಗಳು ಅಟ್ಯಾಕ್ ಮಾಡ್ತಾರೆ ಹೇಳಕ್ಕಾಗಲ್ಲ ಅಂತೇಳಿ ಈ ದೆಹಲಿಯಿಂದ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಲಾಯಿತು. ಕಲ್ಕತ್ತಾದಿಂದ ರಾಜಧಾನಿಯನ್ನ ದೆಹಲಿಗೆ ವರ್ಗಾವಣೆ ಮಾಡಿದ್ದು ವರ್ಷ ಅಂದ್ರೆ 1911. ಯಾರು ವರ್ಗಾವಣೆ ಮಾಡಿದ್ರಂದ್ರೆ ಹಾರ್ಡಿನ್ಸ್ ಟು. ಆ ಹಾರ್ಡಿನ್ಸ್ ಟು 1911ರಲ್ಲಿ ದೆಹಲಿಯಿಂದ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದಂತ ಒಂದನೇ ಖುಷಿ. ಎರಡನೇ ಖುಷಿ ಏನು ಅಂತಂದ್ರೆ ದೆಹಲಿ ದರ್ಬಾರವನ್ನು ಮಾಡ್ತಿದ್ದ. ದೆಹಲಿ ದರ್ಬಾರ ನಾನು ನಿಮಗೆ ಹೇಳಿದ್ದೆ, ದೆಹಲಿ ದರ್ಬಾರವನ್ನು ಮೊದಲು ಬಾರಿಗೆ ಆರಂಭ ಮಾಡಿದಂತ ವ್ಯಕ್ತಿ ಯಾರು? ಶಬಾಷ್, ಗಾಯತ್ರಿ ಗೌಡ ಅವರ ಎಕ್ಸಲೆಂಟ್. ಲಾರ್ಡ್ ಲಿಟ್ಟನ್ ಅನ್ನುವಂತ ವ್ಯಕ್ತಿ ಭಾರತ ದೇಶದ ಇತಿಹಾಸದಲ್ಲಿ ಇಂಗ್ಲೆಂಡದ ರಾಜಕುಮಾರಿಯನ್ನ ಇಂಪ್ರೆಸ್ ಮಾಡುವ ಸಲುವಾಗಿ ಎಂಪ್ರೆಸ್ ಅನ್ನುವಂತ ಪದವಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಲಾರ್ಡ್ ಲಿಟ್ಟನ್. ಭಾರತೀಯ ಖಜಾನೆಯ ದುಡ್ಡನ್ನು ಬಳಸಿಕೊಂಡು, ಭಾರತದ ಹಣವನ್ನು ಬಳಸಿಕೊಂಡು ಇಂಗ್ಲೆಂಡದ ರಾಣಿಯನ್ನ ಇಂಪ್ರೆಸ್ ಮಾಡುವ ಸಲುವಾಗಿ ಅವಳಿಗೆ ಎಂಪ್ರೆಸ್ ಅನ್ನುವಂತ ಪದವಿಯನ್ನು ಕೊಡುವುದರ ಮೂಲಕ ಲಕ್ಷಾಂತರ ದುಡ್ಡನ್ನ, ಕೋಟ್ಯಾಂತರ ದುಡ್ಡನ್ನ ಖರ್ಚು ಮಾಡಿ ಆ ಕಾರ್ಯಕ್ರಮ ಮಾಡುವ ಅವಶ್ಯಕತೆ ಇತ್ತೆ. ಅಂತ ಡೆಲ್ಲಿ ದರ್ಬಾರವನ್ನ 1911ರಲ್ಲಿ ಆರಂಭ ಮಾಡಿದಂತ ಎರಡನೇ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಹಾರ್ಡಿಂಜ್ ಅನ್ನುವಂತ ವ್ಯಕ್ತಿ. ಲಾರ್ಡ್ ಹಾರ್ಡಿಂಜ್ 1911ರಲ್ಲಿ ದೆಹಲಿ ದರ್ಬಾರವನ್ನ ಆರಂಭ ಮಾಡ್ತಾನೆ. ಈ ದೆಹಲಿ ದರ್ಬಾರವನ್ನ ಶಮನ ಮಾಡುವ ಸಲುವಾಗಿ ರಾಸ್ ಬಿಹಾರಿ ಬೋಸ್ ಮತ್ತು ಸಚಿನ್ ಸಲ್ಯಾನ್ ಅನ್ನುವಂತ ವ್ಯಕ್ತಿ 1911ರಲ್ಲಿ ಆ ಹಾರ್ಡಿಂಜ್ 2 ಅನ್ನ ಮುಗಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದ್ರೆ ಸಕ್ಸಸ್ ಆಗಲ್ಲ. ಈತನನ್ನ ಹೆಂಗಾರ ಮಾಡಿ ಮುಗಿಸ್ಬೇಕಂತ ಪ್ರಯತ್ನ ಮುಂದಾಗ್ತಾರೆ, ಆದ್ರೆ ಸಕ್ಸಸ್ ಆಗಲ್ಲ. ತಪ್ಪಿಸಿಕೊಂಡು ಓಡಿ ಬರ್ತಾರೆ ಸಚಿನ್ ಸನ್ನಾಲ್ ಮತ್ತು ರಾಸ್ ಬಿಹಾರಿ ಬೋಸ್. ಇದನ್ನೇ ಭಾರತ ದೇಶದ ಇತಿಹಾಸದಲ್ಲಿ ದೆಹಲಿ ಪಿತೂರಿ ಅಂತ ಕರೀತಾರೆ. ಆ ದೆಹಲಿ ಪಿತೂರಿ ನಡೆದ ವರ್ಷ ಯಾವಾಗಂದ್ರೆ 1911. ಹಾಗಾದ್ರೆ ಆ ದೆಹಲಿಯ ಯಾವ ಚೌಕದಲ್ಲಿ ದಾಳಿ ಮಾಡ್ಲಕ್ ಮುಂದಾಗಿದ್ರು? ದೆಹಲಿಯ ಯಾವ ಚೌಕದಲ್ಲಿ ದಾಳಿ ಮಾಡ್ಲಕ್ ಮುಂದಾಗಿದ್ರು ಅಂದ್ರೆ ಯಾರವ್ರು? ಮಿನಾ ಚೌಕ್ನವರು. ಚಾಂದನಿ ಚೌಕ್. ಚಾಂದನಿ ಚೌಕ್ ಇದು ಕ್ವಶನ್ ಆಗಿದೆ ನೋಡಿ. ಯಾರ ಎಗ್ರೈಸ್ ಯಾಕೆ ಬರ್ತಾ ಇಲ್ಲಿ? ಹಾಗಾದ್ರೆ ಚಾಂದನಿ ಚೌಕ್, ದೆಹಲಿಯ ಚಾಂದನಿ ಚೌಕದಲ್ಲಿ ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಅವರು ಯಾರ ಮೇಲೆ ಅಟ್ಯಾಕ್ ಮಾಡ್ಲಕ್ ಮುಂದಾದ್ರು ಅಂತಂದ್ರೆ ಯಾರವ? ಸಪ್ತಾಪುರ ಬಾಯಿ, ನೀ ಅದನ್ನೇ ಬರ್ಕೋ. ಸಪ್ತಾಪುರ ಬಾಯಿ, ವಿಜಯನಗರ, ಚಾಂದನಿ, ಮಿನಾ ಚೌಕ. ಭಾರತದ ಇತಿಹಾಸದಲ್ಲಿ ಈ ಚಾಂದನಿ ಚೌಕದಲ್ಲಿ ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಇಬ್ರು ಕೂಡ್ಕೊಂಡು ಆ ಲಾರ್ಡ್ ಹಾರ್ಡಿಂಜ್ 2 ನ ಮೇಲೆ ಅಟ್ಯಾಕ್ ಮಾಡಕ್ ಮುಂದಾಗ್ತಾರೆ. ಬಟ್ ಸಕ್ಸಸ್ ಆಗಲ್ಲ, ಯಶಸ್ವಿ ಆಗಲ್ಲ. ಅವಾಗ ಸಚಿನ್ ಸನ್ಯಾಲ್ ಅವರು ಹೋಗಿ ಒಂದು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನ ಪ್ರಾರಂಭ ಮಾಡ್ತಾರೆ. ಇನ್ನು ರಾಸ್ ಬಿಹಾರಿ ಬೋಸ್ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಜಪಾನ್ ದೇಶದಲ್ಲಿ ಆರಂಭ ಮಾಡ್ತಾರೆ. ಸಚಿನ್ ಸನ್ಯಾಲ್ ಅವರು ಬರೆದ ಪತ್ರಿಕೆ ಯಾವ್ದಂದ್ರ ಬಂದಿ ಜೀವನ್ ಅನ್ನುವಂತ ಪತ್ರಿಕೆ. ಬಂದಿ ಜೀವನ್. ಈ ಬಂದಿ ಜೀವನ್ ಅನ್ನುವಂತ ಪತ್ರಿಕೆಯನ್ನ ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮ್. ದೆಹಲಿ ಪಿತೂರಿ ಬಗ್ಗೆ ಯಾರು ಹೇಳ್ತಾರೆ? ಹಲೋ, ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್. ಸರ್ ಹೇಳ ಸರ್. ಹೇಳಿ ಮೇಡಮ್. ದೆಹಲಿ ಪಿತೂರಿ 1911ರಲ್ಲಿ ನಡೆಯುತ್ತೆ ಸರ್. ಇದಕ್ಕೆ ಕಾರಣ 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದಂತ ಬಂಗಾಳದ ವಿಭಜನೆಯನ್ನು ಎರಡನೇ ಹಾರ್ಡಿಂಜ್ ಏನ್ ಮಾಡ್ತಾನೆ ಸರ್ 1911ರಲ್ಲಿ ರದ್ದು ಮಾಡ್ತಾನೆ. ಹಾಗೆ ಬಂಗಾಳದಲ್ಲಿದ್ದಂತ ಆಪತ್ತನ್ನ ಅರಿತಂತಹ ಆತ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ ಸರ್. ಇದಲ್ದೇನೆ 1911ರಲ್ಲಿ ದೆಹಲಿ ದರ್ಬಾರನ್ನ ಮಾಡ್ತಾನೆ. ಅಂದ್ರೆ ಮಾಡೋದಕ್ಕೋಸ್ಕರ ಆತ ಸಿದ್ಧನಾಗ್ತಾನೆ. ಈ ದೆಹಲಿ ದರ್ಬಾರನ್ನ ವಿರೋಧಿಸಿ ರಾಸ್ ಬಿಹಾರಿ ಘೋಷ್ ಅವರು ಮತ್ತೆ ಸಚಿನ್ ಸನ್ಯಾಲ್ ಅವ್ರು ಏನ್ ಮಾಡ್ತಾರೆ, ಇವನ್ ಮೇಲೆ ಬಾಂಬ್ ಅನ್ನ ಹಾಕೋದಿಕ್ಕೆ ಸಿದ್ಧ ಹಾಕ್ತಾರೆ ಸರ್. ಆತ ಆನೆ ಮೇಲೆ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಈ ವೈಸರಾಯಿ ಮೇಲೆ ಏನ್ ಮಾಡ್ತಾರೆ, ಬಾಂಬ್ ಅನ್ನ ಎಸಿತಾರೆ ಚಾಂದಿನಿ ಚೌಕ್ ಅಲ್ಲಿ ಸರ್.
ಆದ್ರೆ ಆತ ಕೂದಲೆಳೆ ಹಂತರದಲ್ಲಿ ಆತ ಪಾರಾಗ್ತಾನೆ. ಗುಡ್. ಇದಾದ ನಂತರದಲ್ಲಿ ಸಚಿನ್ ಸನ್ಯಾಲ್ ಅವರು HRA ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಸೊಸೈಟಿ ಆರ್ಮಿಯನ್ನ ಪ್ರಾರಂಭಿಸಿ ಬಂದಿ ಜೀವನ್ ಅನ್ನೋ ಒಂದು ಪತ್ರಿಕೆನ ಪ್ರಾರಂಭಿಸ್ತಾರೆ ಸರ್. ಇದು ಬಂದಿ ಜೀವನ್ ಕ್ರಾಂತಿಕಾರಿಗಳ ಬೈಬಲ್ ಅಂತ ಹೇಳಿ ಹೆಸರಾಗುತ್ತೆ. ಹಾಗೇನೆ ಅರವಿಂದ್ ಘೋಷ್ ಅವರು ಜಪಾನ್ ನಲ್ಲಿ ಹಿಂದೂಸ್ತಾನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಪ್ರಾರಂಭ ಮಾಡ್ತಾರೆ ಸರ್. ಇದನ್ನ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಸರ್. ಅವ್ರದ್ದು ಸಪರೇಟ್. ಇವ್ರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಅವರು ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಸ್ಥಾಪನೆ ಮಾಡಿರ್ತಾರೆ. ಅದನ್ನ ಜಪಾನ್ ದೇಶದ ಮೋಹನ್ ಸಿಂಗ್ ಸರ್ ಇವರಲ್ಲ ಸರ್, ಅಂದ್ರೆ ರಾಸ್ ಬಿಹಾರಿ ಘೋಷ್ ರಾಸ್ ಬಿಹಾರಿ ಘೋಷ್ ಬೆಂಬಲಿಸ್ತಾರೆ. ಬಟ್ ಇವ್ರದ್ದು ಸಪರೇಟ್. ಕನ್ಫ್ಯೂಸ್ ಮಾಡ್ಕೊಂಡಿದೆ ಸರ್, ಪರ್ಫೆಕ್ಷನ್ ಇರ್ಲಿಲ್ಲ. ಒಟ್ಟಾರೆಯಾಗಿ 3 ಪ್ರಕರಣಗಳನ್ನ ನಾವು ಕಿತ್ತೂರುಗಳನ್ನ ನೋಡಿದೆವು. ಒಂದು ಯಾವುದು ಕ್ರಾಂತಿಕಾರಿ ಪ್ರಕರಣಗಳಲ್ಲಿ ಅಲಿಪುರ್ ಬಾಂಬ್ ಪ್ರಕರಣ ಒಂದಾದ್ರೆ, ಎರಡನೇದ್ದು ನಾಸಿರ್ ಪಿತೂರಿ, ಮೂರನೇದ್ದು ದೆಹಲಿ ಪಿತೂರಿ. ಈ 4ನೇ ಪ್ರಧಾನವಾಗಿರುವಂತ ಪಿತೂರಿ ಯಾವ್ದಂದ್ರೆ ಕಾಕೋರಿ ಪಿತೂರಿ. ಈ ಕಾಕೋರಿ ಪಿತೂರಿ ನಡೆದಂತ ವರ್ಷ ಯಾವಾಗಂದ್ರೆ 1925 ಆಗಸ್ಟ್ 9. ಹಿಂಗೆ ಕ್ವಶನ್ ಕೇಳ್ತಾನೆ. ಏನ್ ಎಕ್ಸಾಮ್ ಕೇಳ್ತಾನೆ ಗೊತ್ತಾ? 1925 ಕೇಳೇನ ಎಕ್ಸಾಮ್. 1925 ಆಗಸ್ಟ್ 9 ಭಾರತದ ಇತಿಹಾಸದಲ್ಲಿ ಯಾವುದಕ್ಕೆ ಅತ್ಯಂತ ಮುಖ್ಯವಾಗಿರುವಂತದ್ದು? ಕೇಳಿಸ್ತಾ ಇದೆ ಧ್ವನಿ? ಎಸ್, 1925 ಆಗಸ್ಟ್ 9 ಭಾರತ ಇತಿಹಾಸದಲ್ಲಿ ಇದೊಂದು ಪ್ರಮುಖವಾಗಿರುವಂತ ಘಟನೆ ಅಂತಂದ್ರೆ ಅದು ಕಾಕೋರಿ ಪಿತೂರಿ. ಹೌದು. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನ 1924ರಲ್ಲಿ ಸಚಿನ್ ಸನ್ಯಾಲ್ ಅನ್ನುವಂತ ವ್ಯಕ್ತಿ ಕಾನ್ಪುರದಲ್ಲಿ ಆರಂಭ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತದೆ ಸಚಿನ್ ಸನ್ಯಾಲ್. ಸಚಿನ್ ಸನ್ಯಾಲ್ ಅನ್ನುವಂತ ವ್ಯಕ್ತಿ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನ 1924ರಲ್ಲಿ ಕಾನ್ಪುರದಲ್ಲಿ ಆರಂಭ ಮಾಡಿದಂತ ವ್ಯಕ್ತಿ ಸಚಿನ್ ಸನ್ಯಾಲ್. ಸಚಿನ್ ಸನ್ಯಾಲ್ ಅವರು ಕಾನ್ಪುರದಲ್ಲಿ 1924ರಲ್ಲಿ ಪ್ರಾರಂಭ ಮಾಡಿದ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯಲ್ಲಿ ಹಣ ಇರಂಗಿಲ್ಲ, ಹುದ್ದೆ ಇರಂಗಿಲ್ಲ ಅವ್ರ ಕಡೆ. ಅವ್ರಂತಾರೆ ಹಣದ ಅವಶ್ಯಕತೆಯನ್ನ ನಾವು ನೀಗಿಸ್ಬೇಕಾದ್ರೆ ಬ್ರಿಟಿಷರ ಬ್ಯಾಂಕ್ಗಳ ಮೇಲೆ ದಾಳಿ ಮಾಡಬೇಕು, ಇಲ್ಲ ಅಂತಂದ್ರೆ ಬ್ರಿಟಿಷರ ಹಣವನ್ನ ದೋಚಿಸ್ಬೇಕು ಅಂತೇಳಿ ಈ ಒಂದು ಸಂಘಟನೆಯ ಕಾರ್ಯಕರ್ತರು ಮುಂದಾಗ್ತಾರೆ. ಅವ್ರಿಗೊಂದು ಸುದ್ದಿ ಬರ್ತದೆ. ಏನು ಸುದ್ದಿ ಬರ್ತಂದ್ರೆ, ಇನ್ನ ಒಂದು ಟ್ರೈನ್ ಹೋಗ್ತದೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಶಹರಾಪುರದಿಂದ ಎಲ್ಲಿಯವರೆಗೆ ಅಂದ್ರ ಲಕ್ನೋದವರೆಗೆ. ಶಹರಾಪುರ ಟು ಲಕ್ನೋದ ಮಧ್ಯದಲ್ಲಿ ಒಂದು ಟ್ರೈನ್ ತಿರುಗಾಡ್ತದೆ. ಆ ಟ್ರೈನ್ ನಲ್ಲಿ ಅಪಾರ ಪ್ರಮಾಣದ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ ಬ್ರಿಟಿಷರು. ಒಂದು ವೇಳೆ ನಾವೇನಾದ್ರೂ ಆ ಟ್ರೈನ್ ಮೇಲೆ ದಾಳಿ ಮಾಡಿದ್ರೆ, ಟ್ರೈನ್ ಅಟ್ಯಾಕ್ ಮಾಡಿದ್ರೆ ನಾವು ಈಸಿಯಾಗಿ ಅಮೌಂಟ್ ಅನ್ನು ಹೊಡಿಬಹುದು, ಅಮೌಂಟ್ ಅನ್ನು ನಾವು ತಗೋಬಹುದು ಅಂತೇಳಿ ಹೇಳಿದಾಗ ಅವಾಗ ಕ್ರಾಂತಿಕಾರಿಗಳು ಅದೇನ್ ದೊಡ್ಡಗದ, ಆರಾಮ್ ನಾವು ಟ್ರೈನ್ ಮೇಲೆ ಕ್ರಾಂತಿ ಮಾಡೋಣ, ಟ್ರೈನ್ ಮೇಲೆ ದಾಳಿ ಮಾಡೋಣ ಅಂತೇಳಿ ಈ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯ ಸದಸ್ಯರಾಗಿರುವಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರಬಹುದು, ರಾಜೇಂದ್ರ ಲಹರಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರಬಹುದು, ರಾಜೇಂದ್ರ ಲಹರಿ ಆಗಿರಬಹುದು, ಚಂದ್ರಶೇಖರ್ ಆಜಾದ್ ಆಗಿರಬಹುದು. ಹೌದಾ? ಸಚೇಂದ್ರ ಬಕ್ಷಿ ಆಗಿರಬಹುದು. ಇದು ಕ್ವಶನ್ ಆಗಿದೆ ನೋಡಿ. ಸಚೇಂದ್ರ ಬಕ್ಷಿ, ಆಗಿರಬಹುದು, ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಹರಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಸ್ಫುಲ್ಲಾ ಖಾನ್ ಅನ್ನುವಂತ ವ್ಯಕ್ತಿ, ಮುರಿಲಾಲ್ ಅನ್ನುವಂತ ವ್ಯಕ್ತಿ, ಇವರೆಲ್ಲ ಒಂದುಗೂಡಿ ಏನ್ ಮಾಡಿದ್ರು ಅಂತಂದ್ರೆ ಈ ಟ್ರೈನ್ ಮೇಲೆ ದಾಳಿ ಮಾಡ್ತಾರೆ. ಆ ಟ್ರೈನ್ ನಲ್ಲಿ ನೂರಾರು ಬಾಕ್ಸ್ಗಳನ್ನು ಹೊಡಿತಾರೆ. ಒಂದೊಂದು ಬಾಕ್ಸ್ನಾಗ ಬರೇ ವೈಟ್ ಪೇಪರ್ ಇತ್ತು. ಒಂದು 50 ಬಾಕ್ಸ್ನಾಗ ಒಂದಿಷ್ಟು ಚಿಲ್ಲರ ಇದ್ರು. ಒಂದು 5 ಬಾಕ್ಸ್ನಾಗ ಪ್ರತಿ ಬಾಕ್ಸ್ನಾಗ 8,000 ರೂಪಾಯಿ ಅಮೌಂಟ್ ಇತ್ತು. ಅದು ಕಾಯಿನ್ಗಳೆಲ್ಲ
5 ಬಾಕ್ಸ್ನಾಗ 8,000 ರೂಪಾಯಿ ಕಾಯಿನ್ ಬಾಕ್ಸ್ ಗಳಿದ್ದು, ಉಳಿದೆಲ್ಲ ವೈಟ್ ನೋಟ್ ಇದ್ದು, ಎಲ್ಲ ವೈಟ್ ಅಂದ್ರೆ ಕಲರ್ ಇದು ಇನ್ನ ಪ್ರಿಂಟ್ ಆಗುವಂತ ಕಾಗದ, ಸ್ಟ್ರಿಚ್ ಲ್ಯಾಂಡ್ ಅನ್ನುವಂತ ಕಾಗದ ನಾವ್ ಹೆಂಗ್ ಯೂಸ್ ಮಾಡ್ತೀವಲ್ಲ ಆ ತರ ಕಾಗದ ಇತ್ತು. ಅವಾಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂದ್ರು. ಯಾವ ಇನ್ಫಾರ್ಮೇಶನ್ ಕೊಟ್ಟ ಮೊದಲು ಅವ್ನು ನೋಡು. ಆ ಇನ್ಫಾರ್ಮೇಶನ್ ಕೊಟ್ಟವ ಯಾರದನ, ಆ ಇನ್ಫಾರ್ಮೇಶನ್ ಕೊಟ್ಟ ಮೊದಲು ಅವ್ನು ಹುಡುಕ್ಯಾಡ್ರಿ ಅಂತ. ಯಾರವ್ರು? ನೀವೇ ಅನ್ನೋರು. ನನ್ ಮ್ಯಾಗ ಬರ್ರಿ ಒಳ್ಳೆ ಆ ಯಾವ್ದೋ ಫಿಲ್ಮ್ ಅದಲ್ಲ, ಅದು ಏನ್ ಹೇಳಿದ್ರು ಅವಂಗ ಅಟ್ಯಾಕ್ ಮಾಡ್ತಿರ್ತಾರ. ಅದು ಸಾಧಕ್ ಹೋಗಿಲ್ಲ ರನ್ ಫಿಲ್ಮ್ದಾಗ ಸುದೀಪ್ ಅವರು ಏನ್ ಎಲ್ಲಾ ಅಟ್ಯಾಕ್ ಮಾಡಿ ಒಳ್ಳೆ ಅವನ ಮ್ಯಾಗ ಅಟ್ಯಾಕ್ ಮಾಡ್ತಿರ್ತಾರ ಅವ್ನ ಪಾತ್ರ ಮಾಡುವಂತ ಸಮಯದಲ್ಲಿ. ಹಂಗ ನೀವು ಒಟ್ಟು ನನ್ನ ಮ್ಯಾಗ ಬರ್ರಿ ಒಳ್ಳೆ ನೀವೇ ಟಾರ್ಗೆಟ್ ಅಂತ ನಿಮ್ ಮಾಯಿ ನೋಡಿ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ರಾಜೇಂದ್ರ ಲಹರಿ, ಚಂದ್ರಶೇಖರ್ ಆಜಾದ್, ಸತ್ಯೇಂದ್ರ ಬಕ್ಷ್ ಅನ್ನುವಂತ ವ್ಯಕ್ತಿಗಳು ಮೋಸ್ಟ್ಲಿ ಬಂಧಿಸ್ತಾರೆ. ನಿಮ್ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ತಪ್ಪಿಸಿಕೊಂಡಂತ ಏಕೈಕ ಕ್ರಾಂತಿಕಾರಿ ಯಾರು? ಎಕ್ಸಲೆಂಟ್, ಚಂದ್ರಶೇಖರ್ ಆಜಾದ್. ನೋಡಿ, ಈ ಒಂದು ಕಾಕೋರಿ ರೈಲು ಪಿತೂರಿಯಲ್ಲಿ ತಪ್ಪಿಸಿಕೊಂಡಂತ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್. ಆದರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರಬಹುದು, ಅಸ್ಫುಕುಲ್ಲಾ ಖಾನ್ ಆಗಿರಬಹುದು, ರಾಜೇಂದ್ರ ಲಹರಿ ಆಗಿರಬಹುದು, ರೋಷನ್ ಲಾಲ್ ಆಗಿರಬಹುದು, ಇವರೆಲ್ಲರನ್ನ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾರಂದ್ರ ಗಲ್ಲಿಗೇರಿಸಲಾಗುತ್ತದೆ. ಚಂದ್ರಶೇಖರ್ ಆಜಾದ್ ಅವ್ರನ್ನ ಬಿಟ್ಟು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಲಾಗ್ತದ. ಇಲ್ಲಿ ಭಗತ್ ಸಿಂಗರು ಇವರ ಒಂದು ಸಾವನ್ನ ವಿರೋಧ ಮಾಡ್ತಾರೆ. ಅವರನ್ನು ಯಾಕೆ ನೀವು ಬಂಧಿಸಿದಿರಿ ಅಂತೇಳಿ. ಭಾರತದ ಇತಿಹಾಸದಲ್ಲಿ ಬಹುಶಃ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಸಾವು, ರಾಜೇಂದ್ರ ಲಹರಿ ಅವರ ಸಾವು, ಸತ್ಯೇಂದ್ರ ಬಕ್ಷಿ ಅವರ ಸಾವು, ರೋಷನ್ ಲಾಲ್ ಅವರ ಸಾವು ಇತಿಹಾಸದಲ್ಲಿ ಮರೆಯಲಾರದಂತ ಒಂದು ನೋವಿನ ಘಟನೆ ಅಂತ ಕರಿತೀವಿ. ಒಟ್ಟಾರೆಯಾಗಿ ಈ ಒಂದು ಸಂಘಟನೆ ಇದೆಯಲ್ಲ, ಯಾವುದು ಕಾಕೋರಿ ಪಿತೂರಿ ಅನ್ನುವಂತ ಸಂಘಟನೆ, ನಿಮ್ಗೆ ಗೊತ್ತಿರಲಿ. ಮುಂದೆ ಭಗತ್ ಸಿಂಗ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಚಂದ್ರಶೇಖರ್ ಆಜಾದ್ ಅವ್ರನ್ನ ಕೂಡ್ತಾರೆ. ಚಂದ್ರಶೇಖರ್ ಆಜಾದ್ ಅವ್ರನ್ನ ಒಂದುಗೂಡಿ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ ಇತ್ತಲ್ಲ, ಅದನ್ನ ಪುನರ್ ಸಂಘಟನೆ ಮಾಡಿ 1928ರಲ್ಲಿ ಇನ್ನೊಂದು ಸಂಘಟನೆ ಪ್ರಾರಂಭ ಮಾಡ್ತಾರೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಿಯಲಿಸ್ಟ್ ಏನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಸಂಘಟನೆ ಆರಂಭ ಮಾಡ್ತಾರೆ. ಅದನ್ನ ಎಲ್ಲಿ ಆರಂಭ ಮಾಡಿದಾರೆ ಅಂದ್ರೆ ದೆಹಲಿ ಆರಂಭ ಮಾಡ್ತಾರೆ. ಈ ಸಂಘಟನೆ ಘೋಷವಾಕ್ಯ ಏನು ಅಂತಂದ್ರೆ ಫಿಲಾಸಫಿ ಆಫ್ ಬಾಂಬ್. ಯಾರು ಹೇಳ್ತಾರೆ? ಕಾಕೋರಿ ಪಿತೂರಿ. ಯಾರೇ ನೋಡ್ರಿ, ಶಾಪುರದಿಂದ ಎಲ್ಲಿ ಬೀಬ್ರಾಯ್ ಗುಡಿದೆ, ಲಕ್ನೋ, ಶಾಪುರದಿಂದ ಲಕ್ನೋದವರೆಗೆ. ಹಾ ರೀ, ಹ್ಞೂನ್ರಿ. ಅಯ್ಯಪ್ಪೋ, ನಾವಲ್ಲಪ್ಪ. ಅವ್ರು ಹೊಸ ಮಂದಿ ಕುಡ್ಕೊಂಡು ಇನ್ನೊಂದು ಪಕ್ಷ ಸ್ಥಾಪನೆ ಮಾಡ್ತಾರೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತೇಳಿ ದೆಹಲಿಯಲ್ಲಿ. ಅದ್ರ ಘೋಷವಾಕ್ಯ ಏನಾಗಿತ್ರಿ? ಮೇಡಮ್ ಅವ್ರ ಪೊಲೀಸ್ ಅಧಿಕಾರಿಗಳದಾರೆ ನೋಡಿ. ಒಟ್ಟಾರೆಯಾಗಿ ಕಾಕೋರಿ ಪಿತೂರಿ 1925 ಆಗಸ್ಟ್ 9. ಈ ಕಾಕೋರಿ ಪಿತೂರಿಯಲ್ಲಿ ಪಾಲ್ಗೊಂಡಂತ ಸಂಘಟನೆ ಯಾವ್ದಂದ್ರ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂತ ಸಂಘಟನೆ. 1924 ಕಾನ್ಪುರ್. ಇದರ ಏನು ಇದರ ರೂವಾರಿ ಯಾರಂದ್ರೆ ಸಚಿನ್ ಸನ್ಯಾಲ್. ಬಟ್ ಮರಣಪ್ಪಿದವರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜೇಂದ್ರ ಲಹರಿ, ಸತ್ಯೇಂದ್ರ ಬಕ್ಷಿ, ರೋಷನ್ ಲಾಲ್ ಅನ್ನುವಂತ ವ್ಯಕ್ತಿಗಳು ಮರಣಪ್ತಾರೆ. ಹೌದಲ್ಲೋ? ಕಾಕೋರಿ ಪಿತೂರಿಯಲ್ಲಿ ಪಲಾಯನಗೊಂಡಿರ್ತಕ್ಕಂಥ ಏಕೈಕ ಕ್ರಾಂತಿಕಾರಿ ಯಾರನ್ನು ಕ್ವಶನ್ ಕೇಳಿದ್ದಾರೆ? ಚಂದ್ರಶೇಖರ್ ಆಜಾದ್. ಇವರು ಉತ್ತರ ಭಾರತದ ಕೆಲವು
ಭಗವತಿ ಚರಣ ಮೋಹ ಆಗಿರಬಹುದು, ಜಯದೇವ್ ಕಪೂರ್ ಆಗಿರಬಹುದು, ಶಿವವರ್ಮ ಆಗಿರಬಹುದು, ಭಗತ್ ಸಿಂಗ್ ಆಗಿರಬಹುದು, ಅವರೆಲ್ಲ ಸೇರಿ ಏನ್ ಮಾಡಿದಾರೆ ಅಂದ್ರ ಇಲ್ಲ ಇನ್ನೊಂದು ಕ್ರಾಂತಿಕಾರಿ ಸಂಘಟನೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಸಂಘಟನೆಯನ್ನ ಪ್ರಾರಂಭ ಮಾಡಿದರು. ಇನ್ನ ಲಾಹೋರ್ ಪಿತೂರಿ, ಲಾಹೋರ್ ಪಿತೂರಿ ವೆರಿ ವೆರಿ ಇಂಪಾರ್ಟೆಂಟ್. 1929ರಲ್ಲಿ ಕಂಡು ಬಂದಂತ ಪಿತೂರಿ. ಏನ್ ಸರ ಲಾಹೋರ್ ಪಿತೂರಿ? ಹೌದು, 1927ರಲ್ಲಿ ಭಾರತ ದೇಶಕ್ಕೆ ಒಂದು ಆಯೋಗ ಬರುತ್ತದೆ. ಆ ಆಯೋಗ ಯಾವಂದ್ರ ಸೈಮನ್ ಆಯೋಗ ಅಂತ ಗುರುತಿಸ್ತದೆ. ಸೈಮನ್ ಆಯೋಗ 1927ರಲ್ಲಿ ಸೈಮನ್ ಆಯೋಗ, 1927ರಲ್ಲಿ ಸೈಮನ್ ಆಯೋಗ ಭಾರತ ದೇಶಕ್ಕೆ ಬಂತು. ಈ ಸೈಮನ್ ಆಯೋಗದಲ್ಲಿ 7 ಜನ ಸದಸ್ಯರಿದ್ರು. ಆ 7 ಜನ ಸದಸ್ಯರು ಬ್ರಿಟಿಷ್ ಅಧಿಕಾರಿಗಳಾಗಿದ್ದರಿಂದ ಇದನ್ನ ಬಿಳಿಯರ ಸಮಿತಿ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ, ಬಿಳಿಯರ ಸಮಿತಿ. ಯಾಕಂದ್ರೆ 7 ಜನ ಸದಸ್ಯರು ಬ್ರಿಟಿಷ್ ಅಧಿಕಾರಿಗಳಾಗಿದ್ದರಿಂದ ಇದರಿಂದ ಭಾರತೀಯರಿಗೆ ಯಾವುದೇ ಲಾಭ ಇಲ್ಲ ಅಂತ ಹೇಳಿ ಇದನ್ನ ಬಿಳಿಯರ ಆಯೋಗ, ಇದನ್ನ ಬಿಳಿಯರ ಸಮಿತಿ, ಕೆಂಪು ಮೋತಿಗಳ ಸಮಿತಿ ಅಂತ ಹೇಳಿ ಕರೀತಿದ್ರು. ಬಿಳಿಯರ ಆಯೋಗ ಅಥವಾ ಬಿಳಿಯರ ಸಮಿತಿ, ಕೆಂಪು ಮೋತಿಗಳ ಸಮಿತಿ ಅಂತ ಹೇಳಿ ಕರೀತಿದ್ರು. ಈ ಸೈಮನ್ ಆಯೋಗ ಯಾವಾಗ ಭೇಟಿ ಕೊಟ್ಟಿತ್ತಂದ್ರೆ 1927 ಫೆಬ್ರವರಿ 3ನೇ ತಾರೀಕು ಫಸ್ಟ್ ಭೇಟಿ ಕೊಟ್ಟಿದ್ದು ಮುಂಬೈಗೆ ಭೇಟಿ ಕೊಡ್ತದೆ. ಹಾಗಾದ್ರೆ ಈ ಸೈಮನ್ ಆಯೋಗವನ್ನು ವಿರೋಧಿಸಿ ಯಾವ ಕಾಂಗ್ರೆಸ್ ಅಧಿವೇಶನ ಗೋಬ್ಯಾಕ್ ಸೈಮನ್ ಅಂತ ಕರೆ ಕೊಟ್ಟಿತ್ತು? ಶಬಾಷ್, ಆನಂದ್ ರೈಟ್ ಆನ್ಸರ್. ಸರಿಯಾದಂತ ಉತ್ತರ ಆನಂದ್ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ನೋಡಿ, 1927ರಲ್ಲಿ ಈ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು? ಎಸ್, ಎಂ.ಎ. ಅನ್ಸಾರಿ ಅನ್ನುವಂತ ವ್ಯಕ್ತಿ. ಎಂ.ಎ. ಅನ್ಸಾರಿ. ಈ ಎಂ.ಎ. ಅನ್ಸಾರಿ ಅವರ ನೇತೃತ್ವದಲ್ಲಿ ಗೋಬ್ಯಾಕ್ ಸೈಮನ್ ಅರೆ ಭಾರತವನ್ನು ಬಿಟ್ಟು ತೊಲಗಿ, ಭಾರತದಿಂದ ವಾಪಸ್ ಹೋಗ್ರಿ ಅಂತ ಎಂ.ಎ. ಅನ್ಸಾರಿ ಅನ್ನುವಂತ ವ್ಯಕ್ತಿ 1927ರಲ್ಲಿ ಈ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಎಂ.ಎ. ಅನ್ಸಾರಿ ಅವರು. ನೋಡಿ ಸ್ನೇಹಿತರೆ, ನಿಮಗೆ ಹೆಂಗಿದೆ ಟಫ್ ಕಾಂಪಿಟೇಷನ್. ಇನ್ನೇ ಫೋನ್ ಮಾಡಿದ್ರು ಮೇಡಮ್ ಅವರು, ಆಲ್ರೆಡಿ ನಾನು ಪೊಲೀಸ್ ಅದೀನಿ, ಮತ್ತೆ ನಾನು ಉನ್ನತ ಹುದ್ದೆಗಾಗಿ ಓದ್ತಾ ಇದ್ದೇನೆ ಅಂತ. ಎಲ್ಲರಲ್ಲಿ ಓದುವಂತ ಅವೇರ್ನೆಸ್ ಬರ್ತಾ ಇದೆ, ಎಲ್ಲರೂ ಓದ್ತಾ ಇದ್ದಾರೆ. ನೀವು ಇನ್ನೂ ಒಂದು ಸಣ್ಣ ಜಾಬ್ ಇಲ್ಲ ಆದ್ರೂ ಕೂಡ ನೀವು ಓದ್ತಾ ಇಲ್ಲ, ಓದಿನ ಬಗ್ಗೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ. ದಯವಿಟ್ಟು ಓದ್ರಿ. ಎಷ್ಟು ಇದರ ನನ್ನ ಪ್ರಕಾರ ಒಂದು 20% ಏನ್ ಜನ ಅದರಲ್ಲ ಗೌರ್ಮೆಂಟ್ ನೌಕರಿ ಇದ್ದವ್ರೆ ಆಲ್ರೆಡಿ. ಮತ್ ನಾವ್ಯಾಕೆ ಜಾಬ್ ಮಾಡ್ಕೋಬಾರದು? ಉಳಿದವ್ರು ನಮ್ಗೆ ಇನ್ನೂ ಒಂದು ಜಾಬ್ ಇಲ್ಲ, ಅಂತಂದ್ರೆ ನಾವ್ ಯಾಕೆ ಓದಬಾರದು ಅಂತದ್ದು. ದಯವಿಟ್ಟು ನೀವು ಓದ್ರಿ, ಅಧ್ಯಯನ ಮಾಡ್ರಿ. ಮತ್ತೆ ಸದ್ಯ 1500 PC ಪೋಸ್ಟ್ ಕಾಲ್ಫಾರ್ಮ್ ಅದಾವೆ, 15,000 ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಆಗಿದ್ದಾವೆ, ಮತ್ತೆ FD ಕರಿತಾನೆ, ಮತ್ತೆ KS ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ, ಮತ್ತೆ PSI ಇದು 402 ಆದ್ಮೇಲೆ ಮತ್ತೆ PSI ಹುದ್ದೆ ಕಾಲ್ಫಾರ್ಮ್ ಆಗ್ತವೆ. ಇದ್ರಾಗ 100ಕ್ಕೆ 100 ಹೊಡ್ರಿ, ಹೊಡ್ಲಿಲ್ಲ ಅಂದ್ರೆ ಮತ್ತೆ ಅವಕಾಶಗಳದಾವ ನಿಮ್ಗೆ. ದಯವಿಟ್ಟು ಓದೋದ್ ನಿಲ್ಲಿಸ್ಲಕ್ ಹೋಗ್ಬೇಡ್ರಿ, ಅದೇ ನಿಜವಾದ ಸೋಲು. ಯಾರು ಓದೋದ್ ನಿಲ್ಲಿಸ್ತಾರಲ್ಲ ಅದು ಸೋಲು. ಸುಮ್ ಪ್ರಯತ್ನ ಮಾಡೋದು, ಆಮೇತರ ಒಮ್ಮೆ ಓಡೋದಲ್ಲ, ಆಮೇತರ ನಿಧಾನವಾಗಿ. ಈ ನೋಡಿ ಏನೇನ್ ಹೇಳಿದೆ ನಾನು. ಮೊನ್ನೆ ಇಷ್ಟು ಪತ್ರಿಕೆ ಹೇಳಿದ್ದೆ, ಸಂಘಟನೆ ಹೇಳಿದ್ದೆ. ಈಗ ಯುಗಾಂತರ ಸಮಿತಿ ನೇತೃತ್ವದಲ್ಲಿ ಅಲಿಪುರ್ ಬಾಂಬ್ ಪ್ರಕರಣ 1908, ನಾಸಿಕ್ ಪಿತೂರಿ 1909, ಹೌದಾ, ದೆಹಲಿ ಪಿತೂರಿ 1911, ಕಾಕೋರಿ ಪಿತೂರಿ 1925, ಲಾಹೋರಿ ಪಿತೂರಿ 1929. ಅದನ್ನೇ ಒಂದ್ಸರಿ ರಿವಿಷನ್ ಮಾಡೋದು, ಶಾರ್ಟ್ ನೋಟ್ ಮಾಡ್ಕೊಳ್ಳೋದು, ಅದನ್ನೇ ಅಂಡರ್ಲೈನ್ ಮಾಡಿ ಒಳ್ಳೊಳ್ಳೆ ಒಂದಷ್ಟು ವಿಧಿಗಳು, ತಿದ್ದುಪಡಿಗಳು, ಪ್ರಮುಖವಾದಂತ ವಿಚಾರಗಳು ದಿನ ಪ್ರಾಕ್ಟೀಸ್ ಇರ್ತಿರ್ಬೇಕು. ಹಂಗೆ ಅದ್ರ ಜೊತೆ ಇದು ಸಾಂಪ್ರದಾಯಿಕ GK, ಇದು ಎಕನಾಮಿಕ್ಸ್, ಹಿಸ್ಟ್ರಿ, ಸಂವಿಧಾನ, ಜಿಯೋಗ್ರಫಿ, ಸೈನ್ಸ್, ಮೆಂಟಲಿಟಿ, ಇದು ಸಾಂಪ್ರದಾಯಿಕ GK ಇದು. ಅದ್ರ ಜೊತೆಯಲ್ಲಿ ಪ್ರಜಾವಾಣಿ ಪತ್ರಿಕೆ, ಒಂದು ಒಳ್ಳೆ ಮ್ಯಾಗಜಿನ್, ಆಮೇಲೆ ದಿನ ಪ್ರತಿನಿತ್ಯ ಒಂದು 60 ತಾಸು ಕ್ವಶನ್ ಆನ್ಸರ್ ಬಿಡಿಸೋದು. ಹಿಂಗ್ ಮಾಡ್ರಪ್ಪ ಎಲ್ಲಾ ಜಾಬ್ ಹಾಕೋತ ಹೋಗ್ತವೆ. ಒಮ್ಮೆ ನಾವು ಧೀರಾಗಿ ಒಮ್ಮೆ ನಿಂತು ಓದ್ತೀವಿ ಅಂದ್ರೆ ಆಗೋದಲ್ಲ, ಹೋಗೋದಲ್ಲ. 15 ದಿನದಾಗ ನಾ PSI ಆಗ್ತೀನಿ, ತಿಂಗಳದಾಗ PSI ಆಗ್ತೀನಿ, ಅದು ಆಗೋವಲ್ಲ ಹೋಗೋವಲ್ಲ. ನಿರಂತರವಾಗಿ ಯಾರು ಓದ್ತಿರ್ತಾರಲ್ಲ ಅವರು ಸಕ್ಸಸ್ ಆಗಕ್ ಸಾಧ್ಯ ಇದೆ. ಸಕ್ಸಸ್ ರೇಷಿಯೋ ಸಿಗೋದು ಅಲ್ಲೇ. ನಿರಂತರತೆ ಯಾರ ಕಡೆ ಇರ್ತದಲ್ಲ ಅವರು ಮತ್ತೆ ಮತ್ತೆ ಆಯ್ಕೆ ಆಗಲಕ್ಕ ಸಾಧ್ಯ ಇದೆ. ನಿಮ್ ಜಾಬ್ ಲಿಸ್ಟ್ನ ಹೆಸರು ಬರ್ಲಾಕತ್ತು ಅಂದ್ರೆ ನೀವು ಓದಾಕತ್ತೀರಿ ಅಂತ ಅರ್ಥ.
ನಿಮ್ಮ ಹೆಸರ ಲಿಸ್ಟ್ನೇ ಒಳ್ಳೆ ಬರಾಕತ್ತು ಅಂತಂದ್ರ ನೀವು ಓದ್ತಾ ಇದ್ದೀರಿ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ಅರ್ಥ. ನಮ್ ಓದ್ ಹೆಂಗಿರ್ತಂದ್ರೆ ಈ ತರ ಇರ್ತದ ಓದು. ನಿಮ್ಗೆ ಸಾಕಷ್ಟು ಬಾರಿ ಹೇಳಿನ ಈ ತರ ಇಲ್ಲಿ ಈ ತರ ನಾವು ತುಂಬ್ತಾ ಬರ್ತೀವಿ. ಇಲ್ಲಿ ಈ ಹಂತಕ್ ಬಂತೇವ್ ಅಂದ್ರೆ ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ. ಅದಕ್ಕೆ ನಾವು ನಮ್ 4 ಜಾಬ್ ಆಗ್ಯಾವ, 5 ಜಾಬ್ ಆಗ್ಯಾವ, 6 ಜಾಬ್ ಆಗ್ಯಾವ ಅಂತಾರಲ್ಲ, ಅವ್ರು ಈ ಹಂತಕ್ಕೆ ಬಂದಿರ್ತಾರೆ. ಇವ್ರು ಬರೀ ಒಂದ್ 15-20 ರಿವಿಷನ್ ಮಾಡಿ ಸಾಕು, ಮತ್ತೆ ಒಳ್ಳೆ ಸ್ಕೋರ್ ಮಾಡ್ತಾರೆ. ಆಲ್ರೆಡಿ ಅವ್ರು ಬಹಳ ಕಷ್ಟಪಟ್ಟಿರ್ತಾರೆ. ಇನ್ನು 15-20 ದಿನ, ಒಂದ್ ತಿಂಗಳ ಪುಟ್ ರಿವಿಷನ್ ಮಾಡಿದ್ರಂದ್ರ ಅವ್ರು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದ. ಹಂಗಾಗಬೇಕು ಅಂದ್ರ ಎಲ್ಲ ಬೇಸಿಕ್ ಇವೆಲ್ಲ ಪರ್ಫೆಕ್ಟ್ ಇರಬೇಕು. ಮೂಲ ಅಂಶಗಳೇನಿದೆ ಅವನ್ನೆಲ್ಲ 8th, 9th, 10th, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಪುಸ್ತಕಗಳು, ಈ ತರ ಕ್ಲಾಸ್ಗಳು, ಒಳ್ಳೆ ಉಪನ್ಯಾಸ ಕ್ಲಾಸ್ಗಳನ್ನ ಕೇಳ್ರಿ. ನನಗಿಂತ ಚೆನ್ನಾಗಿ ಒಳ್ಳೆ ಕ್ಲಾಸ್ಗಳು ಹೇಳಾರಿದ್ದಾರೆ, ಅವ್ರ ಕ್ಲಾಸ್ಗಳನ್ನು ಫಾಲೋ ಮಾಡ್ರಿ. ಒಟ್ಟೆ ಹೆಂಗಾರ ಮಾಡಿ ನಿಮ್ ಜಾಬ್ ಹೆಸರು ಬಂದ್ರೆ ಸಾಕು. 1927ರಲ್ಲಿ ಎಂ.ಎ. ಅನ್ಸಾರಿ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಸೈಮನ್ನರೇ ಭಾರತವನ್ನು ಬಿಟ್ಟು ತೊಲಗಿ, ಭಾರತಕ್ಕೆ ಬರಬೇಡ್ರಿ ಅಂತ ಹೇಳಿ ಎಂ.ಎ. ಅನ್ಸಾರಿ ಅವರು 1927ರಲ್ಲಿ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ತಿರಸ್ಕಾರ ಮಾಡ್ತಾರೆ. ಅವಾಗ ದೇಶಾದ್ಯಂತ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು, ತಲೆಗೆ ಕಪ್ಪು ಬಟ್ಟೆಯನ್ನು ಸುತ್ತಿಕೊಂಡು, ಕೈಗಳಿಗೆ ಕಪ್ಪು ಬಟ್ಟೆಯನ್ನು ಸುತ್ತಿಕೊಂಡು ರಾಷ್ಟ್ರಾದ್ಯಂತ ಹೋರಾಟಗಳು ಆರಂಭ ಆಗ್ತವೆ. ಆ ಹೋರಾಟ ಆರಂಭ ಮಾಡುವಂತ ಸಮಯದಲ್ಲಿಯೇ 1928ರಲ್ಲಿ ಎಲ್ಲಿ ಅಂತಂದ್ರೆ ಲಾಹೋರದಲ್ಲಿ ಸೈಮನ್ ನಾಯಕನ ವಿರೋಧ ಮಾಡಿ ಹೋರಾಟವನ್ನು ಮಾಡಿದಂತ ಒಬ್ಬ ಪ್ರಮುಖವಾಗಿರುವಂತ ನಾಯಕ ಅಂದ್ರೆ ಅದು ಲಾಲಾ ಲಜಪತ್ ರಾಯ್ ಅವರು. ಲಜಪತ್ ರಾಯ್ ಬಹಳ ಒಳ್ಳೆ ವ್ಯಕ್ತಿ. ಲಾಲಾ ಲಜಪತ್ ಎಷ್ಟು ಕಷ್ಟಪಟ್ಟವರು ಅಂತಂದ್ರೆ, ರಾಷ್ಟ್ರೀಯ ಹೋರಾಟಕ್ಕಾಗಿ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂತ ಒಬ್ಬ ತೀವ್ರಗಾಮಿ ನಾಯಕ ಅಂತ ಕರಿತೀವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಮಾಡಿದವರು ಇವರೇ. ಲಕ್ಷ್ಮಿ ಇನ್ಶೂರೆನ್ಸ್ ಅಂತ ಬ್ಯಾಂಕ್ ಪ್ರಾರಂಭ ಮಾಡಿದವರು ಇವರೇ. 1920ರಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಪ್ರಾರಂಭ ಮಾಡಿದವರು ಇವರೇ. ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಂಡಿಯನ್ ಹೋಮ್ ರೂಲ್ ಅನ್ನುವಂತ ಸಂಘವನ್ನ ಪ್ರಾರಂಭ ಮಾಡಿದಂತ ಪುಣ್ಯಾತ್ಮ ಇವನೇ ಲಾಲಾ ಲಜಪತ್ ರಾಯ್ ಅವರು. ಅಲ್ಲ, ಅಸಹಕಾರ ಚಳವಳಿಯ ನಿರ್ಣಯವನ್ನು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸೇವೆ ಮಾಡಿದಂತ ಒಬ್ಬ ನಾಯಕ, ಪಂಜಾಬಿನ ಕೇಸರಿ ಎನಿಸಿಕೊಂಡಂತ ನಾಯಕ ಲಾಲಾ ಲಜಪತ್ ರಾಯ್ ಅವರು. ಇಂಥ ಲಾಲಾ ಲಜಪತ್ ರಾಯ್ ಅವರಿಗೆ ಸ್ಯಾಂಡರ್ಸ್ ಅನ್ನುವಂತ ಒಬ್ಬ PSI, ಸ್ಕಾಟ್ ಅನ್ನುವಂತ ಪೊಲೀಸ್ ಅಧಿಕಾರಿಗೆ ಲಾಠಿಯಿಂದ ಹೊಡೆದಂತ ಸಮಯದಲ್ಲಿ ಸ್ಯಾಂಡರ್ಸ್ ಅನ್ನುವಂತ PSI ಮಾತ್ ಕೇಳಿ ಸ್ಕಾಟ್ ಅನ್ನುವಂತ ವ್ಯಕ್ತಿ ಅವ್ರ ತಲೆ ಹೊಡಿತಾನೆ, ರಕ್ತಸ್ರಾವ ಆಗ್ತದೆ. ಆ ರಕ್ತಸ್ರಾವ ಆಗಿ ಅವರು ಹಾಸಿಗೆ ಮೇಲೆ ಮಕ್ಕೊಂಡಂತ ಸಮಯದಲ್ಲಿ ಅವರಿಗೆ ಖಾಸಗಿ ಚಿಕಿತ್ಸೆ ಕೊಟ್ಟಂತ ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಬ್ಬ ಡಾಕ್ಟರ್ ಅಂದ್ರ NS ಹರ್ಡೇಕರ್ ಅಂತೇಳಿ ನಿಮ್ಗೆಲ್ಲ ಗೊತ್ತಿರಲಿ. NS ಹರ್ಡೇಕರ್ ಅವರು, ಆ NS ಹರ್ಡೇಕರ್ ಅವರು ಬೆಳಗಾಂ ಜಿಲ್ಲೆಯ ಗೋಕಾಕದಲ್ಲಿ ಆರೋಗ್ಯಧಾಮ ಅನ್ನುವಂತ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ರು. ಎಷ್ಟು ಸರಿ ಹೇಳಿನ ಇದನ್ನ ಎಷ್ಟು ಸರಿ ಹೇಳಿನಲ್ಲ, ಒಳ್ಳೆ ರಿಪೀಟ್ ಹೇಳದೆ ಅದನ್ನ ಅಲ್ಲ. ಹಾಗಾದ್ರೆ ಆ ಬೆಳಗಾಂ ಜಿಲ್ಲೆಯ ಗೋಕಾಕದಲ್ಲಿ ಆರೋಗ್ಯಧಾಮ ಅನ್ನುವಂತ ಆಸ್ಪತ್ರೆ ಪ್ರಾರಂಭ ಮಾಡಿದ NS ಹರ್ಡೇಕರ್ ಅವರು 1923ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಬೆಳಗಾಂ ಕಾಂಗ್ರೆಸ್ ಅಧಿವೇಶನದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರ್ತಾರೆ. ಅಂತ ಒಬ್ಬ ವ್ಯಕ್ತಿ ಪಂಜಾಬಕ್ಕೆ ಹೋಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಆ ಚಿಕಿತ್ಸೆ ಫಲಕಾರಿಯಾಗದೆ 1928 ನವೆಂಬರ್ 17ರಂದು ನಮ್ಮ ನಗಲಿದಂತ ನಾಯಕ ಅಂದ್ರ ಲಾಲಾ ಲಜಪತ್ ರಾಯ್ ಅವರು. ಲಾಲಾ ಲಜಪತ್ ರಾಯ್ ಅವರು ಮರಣ ಅಪ್ಪಿದಾಗ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಏನ್ ಹೇಳಿದ್ರು ಅಂದ್ರೆ, ಭಾರತ ದೇಶದಿಂದ ಬಿಟ್ಟಂತ ಒಂದು ದೊಡ್ಡ ಗ್ರಹ ಒಂದು ಸೌರಮಂಡಲವನ್ನು ಸೇರಿತ್ತು. ಈ ಮಾತನ್ನ ಹೇಳಿದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿ ಅವರು. ಅವ್ರ ಬಗ್ಗೆ ಹೇಳುವಂತ ಸಮಯದಲ್ಲಿ ಹಂಗೆ ಹೇಳ್ತಾರ್ರಿ, ಮುಂದಿನ ಬರ್ಸ್ರಿ ಅಂತ. ಗಾಂಧೀಜಿ ಹಂಗೆ ಮೊದ್ಲ ಸಾಯಣ ಬಂದ್ ಹಂಗೆ ಹೇಳ್ತಾರೆ. ಎಷ್ಟು ದಾಸರು ಮಾಡ್ಕೊಂಡಿರ್ಬೇಕು ಅಂದ್ರೆ 1914ರಲ್ಲಿ ಯಾರು ಗೋಪಾಲ್ ಕೃಷ್ಣ ಗೋಖಲೆ ತಿಳ್ಕೊಂಡ ಸಮಯದಲ್ಲಿ ಅವರು ಭಾರತದ ಪವಿತ್ರ ಗಂಗೆ ಬತ್ತಿ ಹೋಯಿತು ಅಂತ ಸ್ಟೇಟ್ಮೆಂಟ್ ಬರ್ತಿದೆ. 1920ರಲ್ಲಿ ಬಾಲ್ ಗಂಗಾಧರ ತಿಲಕರ ತಿಳ್ಕೊಂಡ ಸಮಯದಲ್ಲಿ ಭಾರತ ಸ್ವತಂತ್ರ ಹೋರಾಟದ ಬಲವಾದ ಭದ್ರಕೋಟೆಯೊಂದು ಉರುಳಿ ಬಿದ್ದಿತ್ತು ಅಂತ ಬರ್ತಿದೆ. ಅದಾದ ಮೇಲೆ ಇವ್ರ ಬಗ್ಗೆ ಹೇಳಕತ್ತಿದೆ, ಇನ್ನೇನು ಗಾಂಧಿ ಎಂಟ್ರಿ ಕೊಡ್ತಾರ ಅನ್ನೋದು ಆ ಹುಡುಗನ ನೋಡ್ಬೇಕು. ಹಂಗೆ ಹೇಳ್ತಾನೆ, ಹೇಳ್ರಿ ಅವ್ನ ಮುಂದ ಬೇರೆ ಹೇಳ್ರಿ ನೀವು ಅದನ್ನ. ಬೇಸರ ಮಾಡ್ಕೊಂಡ್ರು. ಅದಕ್ಕೆ ಲಾಲಾ ಲಜಪತ್ ರಾಯ್ ಅವರ ಸಾವು
ಮಹಾತ್ಮ ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂದ್ರೆ ಭೂಮಿಯ ಮೇಲಿಂದ ಬಿಟ್ಟಂತ ದೊಡ್ಡ ಗ್ರಹ ಒಂದು ಸೌರಮಂಡಲವನ್ನು ಸೇರಿತು ಅಂತ ಹೇಳಿ ಯಾರ ಸಾವಿನ ನಂತರ ಅಂದ್ರ ಲಾಲಾ ಲಜಪತ್ ರಾಯ್ ಅವರ ಸಾವಿನ ನಂತರ ಈ ಮಾತನ್ನ ಹೇಳ್ತಾರೆ 1928. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಶಾಶ್ವತ ಅಂಗವಿಕಲರಾಗ್ತಾರೆ. ಈ ಸಮಯದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಶಾಶ್ವತ ಅಂಗವಿಕಲರಾಗ್ತಾರೆ. ಅವರು ಗೋವಿಂದ ವಲ್ಲಭ ಪಂತ ಅಂತ, ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಪಂತ. ಆ ಗೋವಿಂದ ವಲ್ಲಭ ಪಂತ ಅವರಿಂದ ಇನ್ನೊಬ್ಬರಿಗೆ ಲಾಠಿ ಚಾರ್ಜ್ ಆಗ್ತದೆ. ಯಾರ ನಿಮ್ಮ ಫ್ಯಾಮಿಲಿ ನಿಮ್ಮ ಜವಾಹರ್ಲಾಲ್ ನೆಹರು ಅಲ್ಲ, ಜವಾಹರ್ಲಾಲ್ ನೆಹರು ಅವರು ಈ 1928 ಲಾಠಿ ಚಾರ್ಜ್ ಆದ ಸಮಯದಲ್ಲಿ ಫಸ್ಟ್ ಲಾಠಿ ಚಾರ್ಜ್ ಆಗಿದ್ದು ಲಾಲಾ ಲಜಪತ್ ರಾಯ್ ಅವರಿಗೆ, ನಂತರ ಲಾಠಿ ಚಾರ್ಜ್ ಆಗಿದ್ದು ಆ ಗೋವಿಂದ ವಲ್ಲಭ ಪಂತ್ ಅವರಿಗೆ. ಇನ್ನು ಮೂರನೇ ವ್ಯಕ್ತಿ ಯಾರು ಅಂತಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರು. ಎಸ್, ಯಾವಾಗ ಭಗತ್ ಸಿಂಗ್ ನೋಡಿ ಲಾಲಾ ಲಜಪತ್ ರಾಯ್ ಅವರು ಮರಣ ಅಪ್ಪಿದ್ರು, ಆ ಲಾಲಾ ಲಜಪತ್ ರಾಯ್ ಅವರು ಮರಣ ಅಪ್ಪಿದ ಸಮಯದಲ್ಲಿ ಭಗತ್ ಸಿಂಗ್, ರಾಜಗುರು, ಸುಖದೇವ್ರು ಏನ್ ಮಾಡಿದ್ರು ಅಂದ್ರೆ ಈ ಕಲ್ಕತ್ತಾ ಜೈಲಿಂದ ಹೋದ್ರು ಅಂತ. ಕಲ್ಕತ್ತಿಂದ ಹೋದ್ರು, ಪಶ್ಚಿಮ ಬಂಗಾಳದ ಕಲ್ಕತ್ತಿಂದ ಎಲ್ಲಿಗೆ ಹೋದ್ರು ಅಂದ್ರೆ ಲಾಹೋರ್ಕ್ ಹೋದ್ರು. ಹುಡುಕ್ಯಾಡಿ ಶಾಂಡಲ್ಸ್ ಅನ್ನುವಂತ PSI ಕೊಂದು ಬಂದ್ರು. ದಂಪತಿಗಳ ವೇಷದಲ್ಲಿ ಪರಾರಿ ಆಗ್ತಾರೆ. ಇದನ್ನೇ ಭಾರತದ ಇತಿಹಾಸದಲ್ಲಿ ಲಾಹೋರ್ ಕಿತ್ತೂರಿ ಅಂತ ಕರಿತೀವಿ. ಇಂಥ ಲಾಹೋರ್ ಕಿತ್ತೂರಿಗೆ ಕಾರಣವಾಗಿರುವಂತ ಭಗತ್ ಸಿಂಗ್, ರಾಜಗುರು ಸುಖದೇವರನ್ನ 1931 ಮಾರ್ಚ್ 23ನೇ ತಾರೀಕು ಅವರಿಗೆ ಗಲ್ಲಿಗೇರಿಸಲಾಗ್ತದೆ. 1931 ಮಾರ್ಚ್ 23ನೇ ತಾರೀಕು ಗಲ್ಲಿಗೇರಿಸಲಾಗ್ತದೆ. ಯಾವಾಗ ಭಗತ್ ಸಿಂಗ್, ರಾಜಗುರು ಸುಖದೇವರು ನಮ್ಮನ್ನು ಅಗಲ್ತಾರೆ, ಅವಾಗ ಜವಾಹರ್ಲಾಲ್ ನೆಹರು ಅವರನ್ನು ಮಾತಾಡ್ತಾರೆ. ಗಾಂಧಿ ಇರುವಿನ ಒಪ್ಪಂದಕ್ಕೆ ಬ್ರಿಟಿಷ್ ಸರ್ಕಾರ ಒಂದು ಮೋಸದ ಒಪ್ಪಂದ, ನಂಬಿಕೆಯ ದ್ರೋಹದ ಒಪ್ಪಂದ ಅಂತ ಹೇಳಿ ಕರೆದು, ಇದೇ ಸಮಯದಲ್ಲಿ ಭಗತ್ ಸಿಂಗ್, ರಾಜಗುರು ಸುಖದೇವರು ತೀರಿಕೊಂಡಾಗ ಜಿತಿನ್ ದಾಸ್ ಅನ್ನುವಂತ 64 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿದ ಕ್ರಾಂತಿಕಾರಿ. 64 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿದಂತ ಕ್ರಾಂತಿಕಾರಿ ಯಾರು ಅಂದ್ರೆ ಅದು ಜಿತಿನ್ ದಾಸ್ ಅನ್ನುವಂತ ಇದು